ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2011ರಲ್ಲಿ ರಿಲೀಸ್ ಆಗಿದ್ದ ರ್ಯಾಂಗೋ ಮೂವಿಯ ಸ್ಟೋರಿಯನ್ನ ನೋಡೋಣ. ಈ ಮೂವಿಯನ್ನ ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಮೂವೀಸ್ ನ ಡೈರೆಕ್ಟ್ ಮಾಡಿರೋ ಗೋರ್ ವರ್ಬಿನ್ಸ್ಕಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಮತ್ತೆ ಈ ಮೂವಿ ಆಸ್ಕರ್ ಅವಾರ್ಡ್ ಕೂಡ ಗೆದ್ದಿದೆ. ರ್ಯಾಂಗೋ ಮೂವಿಯನ್ನ ಸ್ನೇಹಿತರೆ ಇವತ್ತಿಗೂ ತುಂಬಾನೇ ಜನ ಮಾಸ್ಟರ್ ಪೀಸ್ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಈ ಮೂವಿ ಡಿಸ್ನಿ ಅನಿಮೇಟೆಡ್ ಮೂವೀಸ್ ತರ ಮಕ್ಕಳು ನೋಡೋದಕ್ಕೆ ಅಂತ ಮಾಡಿರೋ ಮೂವಿ ಅಲ್ಲ. ಡೈರೆಕ್ಟರ್ ಧೈರ್ಯ ಮಾಡಿ ಬೋಲ್ಡ್ ಆಗಿ ಆಕ್ಷನ್ ಸೀನ್ಸ್ ಮತ್ತೆ ವೈಲೆನ್ಸ್ ಎಲ್ಲ ತೋರಿಸಿದ್ದಾರೆ. ಇದು ಅನಿಮೇಟೆಡ್ ಮೂವಿ ಅಂತಾನೆ ಅನ್ಸೋದಿಲ್ಲ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಎಲ್ಲ ರಿಯಲ್ ಸೆಟ್ ನ ರೀತಿನೇ ಕಾಣುತ್ತೆ. ಕಾರಣ ಏನಂದ್ರೆ ಲಯನ್ ಕಿಂಗ್ ಮತ್ತೆ ಜಂಗಲ್ ಬುಕ್ ಮೂವೀಸ್ ಎಲ್ಲ ಮೋಷನ್ ಕ್ಯಾಪ್ಚರ್ ಟೆಕ್ನಾಲಜಿಯಿಂದ ಮಾಡಿರೋದು. ಆದ್ರೆ ರ್ಯಾಂಗೋ ಮೂವಿಯಲ್ಲಿ ಯೂಸ್ ಮಾಡಿರೋದು ಮೊದಲನೇ ಬಾರಿ ಎಮೋಷನ್ ಕ್ಯಾಪ್ಚರ್. ಡೈರೆಕ್ಟರ್ ಒಂದೇ ಸ್ಟೋರಿ ಇಟ್ಕೊಂಡು 2 ಮೂವಿನ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲು ಆಕ್ಟರ್ಸ್ ಎಲ್ಲ ಒಂದು ಸೆಟ್ ಅಲ್ಲಿ ಆಕ್ಟ್ ಮಾಡ್ತಾರೆ, ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಆನಿಮೇಷನ್ ಮಾಡಿರೋದು. ನೀವು ನೋಡ್ಬೋದು, ರ್ಯಾಂಗೋ ಪಾರ್ಟ್ ನ ಮಾಡಿರೋ ಜಾನಿ ಡೆಪ್ ಅವರು ಸೆಟ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಅವರು ಹೇಗೆ ಆಕ್ಟ್ ಮಾಡ್ತಾರೋ ಅದೇ ರೀತಿ ಆನಿಮೇಟ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಮೂವಿಯ ಬಗ್ಗೆ ಹೇಳ್ತಾ ಹೋದ್ರೆ ಸಪರೇಟ್ 20 ನಿಮಿಷ ವಿಡಿಯೋನೇ ಮಾಡಬಹುದು. ಅದಕ್ಕೆ ಸದ್ಯಕ್ಕೆ ಈಗ ಮೂವಿಯ ಸ್ಟೋರಿಯನ್ನ ನೋಡೋಣ. ಸ್ಟಾರ್ಟಿಂಗ್ ಅಲ್ಲಿ ಮೂವಿ ಸ್ವಲ್ಪ ಸ್ಲೋ ಆಗಿ ಶುರು ಆಗಿ ಒಂದ್ ಅರ್ಧ ಗಂಟೆ ಆದ್ಮೇಲೆ ಫಾಸ್ಟ್ ಆಗಿ ಆಕ್ಷನ್ ಎಲ್ಲ ಶುರು ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈ ಸ್ಟೋರಿಯನ್ನ ನೋಡೋಕ್ಕೂ ಮುಂಚೆ ಸ್ನೇಹಿತರೆ, ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ನ ಆನ್ ಮಾಡಿ. ಈ ಮೂವಿಯ ಕಥೆಯನ್ನ 4 ಜನ ಮೆಕ್ಸಿಕನ್ ಸಂಗೀತಗಾರರು ಹಾಡಿನ ಮುಖಾಂತರ ಹೇಳ್ತಾ ಹೋಗ್ತಾರೆ. ಇಲ್ಲಿ ಸಂಗೀತಗಾರರು 4 ಜನ ಗೂಬೆಗಳು. ನಾವಿವತ್ತು ಒಬ್ಬ ಹೀರೋ, ಒಬ್ಬ ಲೆಜೆಂಡ್ ನ ಜೀವನದ ಮತ್ತೆ ಅಕಾಲಿಕ ಮರಣದ ಕಥೆಯನ್ನ ಹೇಳ್ತೀವಿ ಅಂತ ಹೇಳಿ ಸ್ಟೋರಿಯನ್ನ ಹಾಡಿನ ಮುಖಾಂತರ ಹೇಳೋಕೆ ಶುರು ಹಚ್ಕೊಂತಾರೆ. ಈ ಕಥೆಯ ಹೀರೋ ಒಂದು ಸಾಕಿರೋ ಅಂತ ಕೆಮಿಲಿಯನ್, ಅಂದ್ರೆ ಊಸರ್ವಳ್ಳಿ. ಇವನಿಗೆ ಆಕ್ಟಿಂಗ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ತನ್ನ ಟೆರೇರಿಯಂ ಅಲ್ಲಿ ಏನೇನ್ ಇಟ್ಟಿದಾರೋ ಅದನ್ನೇ ಇಟ್ಕೊಂಡು ಒಳಗೇನೆ ಡ್ರಾಮಾ ಮಾಡ್ತಿರ್ತಾನೆ. ಈಗ ಟೆರೇರಿಯಂ ಏನು ಅಂದ್ರೆ ಸ್ನೇಹಿತರೆ, ಪಕ್ಷಿಗಳನ್ನ ಸಾಕೋಕೆ ಕೇಜ್ ಇದಾವಲ್ವಾ, ಅದೇ ರೀತಿ ರೆಪ್ಟೈಲ್ಸ್ ನ ಈ ರೀತಿ ಗ್ಲಾಸ್ ಎನ್ಕ್ಲೋಜರ್ ಅಲ್ಲಿ ಇಡ್ತಾರೆ. ಸೊ ಇದೇ ರೀತಿ ಒಂದಿನ ಇವನ ಓನರ್ ಕಾರಲ್ಲಿ ಈ ಟೆರೇರಿಯಂ ನ ಇಟ್ಕೊಂಡು ಎಲ್ಲೋ ಹೋಗ್ಬೇಕಾದ್ರೆ ಸಡನ್ ಆಗಿ ಒಂದು ಪ್ರಾಣಿ ರೋಡ್ಗೆ ಅಡ್ಡ ಬಂದು ಕಾರ್ ಕಂಟ್ರೋಲ್ ತಪ್ಪಿ ಹೇಗ್ ಬೇಕೋ ಹಾಗೆ ಹೋಗುತ್ತೆ. ಈಗ ಈ ಕೆಮಿಲಿಯನ್ ಇರೋ ಟೆರೇರಿಯಂ ಕಾರಿಂದ ಹೊರಗೆ ರೋಡ್ಗೆ ಬಿದ್ದು ಹೊಡೆದೋಗುತ್ತೆ. ಓನರ್ ಏನಾಯ್ತು ಅಂತ ತಿರುಗೂ ನೋಡಲ್ಲ, ಸುಮ್ನೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆದ್ರೂ ಕುಡಿಯೋ ನೀರಿನ ಗ್ಲಾಸ್ ಮಾತ್ರ ಕೈಯಿಂದ ಬಿಟ್ಟಿಲ್ಲ. ಇಲ್ಲಿ ತುಂಬಾ ಬಿಸಿಲು ಇದೆ, ಯಾಕಂದ್ರೆ ಇದು ಮೊಆವೆ ಡೆಸರ್ಟ್. ಬಾಯಾರಿಕೆ ಆಗಿ ನೀರು ಕುಡಿಯೋಕೆ ಹೋದ್ರೆ ಲೋಟದಲ್ಲಿ ಇದ್ದ ಒಂದೇ ಒಂದು ಹನಿ ನೀರು ಇವನ ನಾಲ್ಗೆ ಮೇಲೆ ಟಚ್ ಆಗ್ತಿದ್ದಂಗೆ ಆವಿಯಾಗೋಗುತ್ತೆ. ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ದೂರದಲ್ಲಿ ಯಾರು ಇವನನ್ನ ಕರೀತಾ ಇದ್ದಾರೆ. ಆ ಪ್ರಾಣಿ ಬೇರೆ ಯಾವುದು ಅಲ್ಲ, ಇವನಿದ್ದ ಕಾರ್ಗೆ ಅಡ್ಡ ಬಂದಿದ್ದು ಇದೇ ಪ್ರಾಣಿ. ಇದರ ಹೆಸರು ರೋಡ್ ಕಿಲ್ ಅಂತ. ರೋಡ್ ಕಿಲ್ ನ ಹತ್ರ ಬಂದಾಗ ನೋಡ್ತಾನೆ, ಇದರ ಮೇಲನ್ನ ಕಾರ್ ಹತ್ಕೊಂಡು ಹೋಗಿದೆ, ಅದಕ್ಕೆ ಮಧ್ಯಭಾಗ ಪೂರ್ತಿ ಫ್ಲಾಟ್ ಆಗೋಗಿದೆ. ಆದ್ರೂ ರೋಡ್ ಕಿಲ್ ಬದುಕಿರೋದಕ್ಕೆ ಹೇಗೆ ಸಾಧ್ಯ ಅಂತ ಇವನ್ಗೆ ಗೊತ್ತಾಗ್ತಿಲ್ಲ. ರೋಡ್ ಕಿಲ್ ಹೇಳ್ತಾನೆ, ನಾನು ರೋಡ್ ನ ಇನ್ನೊಂದು ಸೈಡ್ಗೆ ಹೋಗ್ಬೇಕು. ಇದೇನ್ ಹೊಸದಲ್ಲ, ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ಆದ್ರೆ ನನಗೆ ಜ್ಞಾನೋದಯ ಆಗ್ಬೇಕು ಅಂದ್ರೆ ರೋಡ್ ನ ಇನ್ನೊಂದು ಸೈಡ್ಗೆ ಹೋಗಿ ಅಲ್ಲಿರೋ ಸ್ಪಿರಿಟ್ ಆಫ್ ದ ವೆಸ್ಟ್ ನ ಮೀಟ್ ಮಾಡ್ಬೇಕು. ಮತ್ತೆ ನಿನಗೂ ಕೂಡ ಮುಂದೆ ಏನ್ ಮಾಡ್ಬೇಕು ಅಂತ ದಾರಿ ತೋರಿಸ್ತೀನಿ ಎಂದಾಗ ಕೆಮಿಲಿಯನ್ ಇವನ ಮೇಲೆ ಕಿರ್ಚಾಡ್ತಾ ಇದ್ದಾನೆ. ಇದೇ ನೀನೇನ ನಮ್ ಕಾರ್ಗೆ ಅಡ್ಡ ಬಂದಿದ್ದು, ನಿನ್ ಕಡೆಯಿಂದಾನೇ ಇದೆಲ್ಲ ಆಗ್ತಿರೋದು. ನಾನು ಡೆಸರ್ಟ್ ಅಲ್ಲಿ ಬದುಕೋಕಾಗಲ್ಲ, ನೀರ್ ಕುಡಿಬೇಕು, ನೀರೆಲ್ಲಿ ಸಿಗುತ್ತೆ ಅಂತ ಕೇಳ್ತಾನೆ. ಆಯ್ತು, ಮೊದಲು ನೀನ್ ನನಗೆ ಹೆಲ್ಪ್ ಮಾಡ್ಬಾ, ಆಮೇಲೆ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ ಎಂದಾಗ ಹೆಲ್ಪ್ ಮಾಡೋಕೇನೋ ಕೆಮಿಲಿಯನ್ ಹೋಗ್ತಾನೆ. ಆದ್ರೆ ಇದೇ ಸಮಯಕ್ಕೆ ಒಂದು ಟ್ರಕ್ ಇಲ್ಲಿಂದ ಸ್ಪೀಡ್ ಆಗಿ ಹೋದಾಗ ಇವನು ಗಾಳಿಯಲ್ಲಿ ಹಾರೋಗಿ 1-2 ಕಾರ್ಗೆಲ್ಲ ಗುದ್ಕೊಂಡ್ ಬಂದು ರೋಡ್ ಸೈಡ್ಗೆ ಬೀಳ್ತಾನೆ. ಇವನ ಹತ್ರನೇ ಈಗ ರೋಡ್ ಕಿಲ್ ಎದ್ ಬರ್ತಾನೆ. ಇವನ್ಗೆ ಏನೂ ಆಗಿಲ್ಲ. ಈ ರೋಡ್ ಕಿಲ್ ಯಾರೋ ಮಾಯಾವಿ ಬಾಬಾ ಅಂತ ಅನ್ಸುತ್ತೆ, ಅದಕ್ಕೆ ಇನ್ನೂ ಸತ್ತಿಲ್ಲ. ನನಗೆ ಜ್ಞಾನೋದಯ ಆಗೋವರೆಗೂ ಮತ್ತೆ ಸ್ಪಿರಿಟ್ ಆಫ್ ದ ವೆಸ್ಟ್ ನ ಭೇಟಿ ಆಗೋವರೆಗೂ ನಾನು ಸಾಯಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಈ ಸ್ಪಿರಿಟ್ ಆಫ್ ದ ವೆಸ್ಟ್ ಯಾರು ಅಂತ ಸ್ನೇಹಿತರೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ನಡೀತಿರೋದಕ್ಕೆಲ್ಲ ಒಂದು ಕಾರಣ ಇದೆ, ಆಳವಾದ ಅರ್ಥ ಕೂಡ ಇದೆ. ಅದೆಲ್ಲ ಏನು ಅಂತ ಸ್ನೇಹಿತರೆ ಕೊನೆಯಲ್ಲಿ ನೋಡೋಣ. ಈಗ ರೋಡ್ ಕಿಲ್ ಹೇಳ್ತಾರೆ, ನಿನಗೆ ನೀರು ಬೇಕು ಅಂದ್ರೆ ಡರ್ಟ್ ಅನ್ನೋ ಊರಿಗೆ ಹೋಗ್ಬೇಕು. ಅಲ್ಲಿ ಬುಧವಾರ ಮಾತ್ರ ನೀರು ಬರೋದು. ಊರಿನ ಜನರು ಒಂದು ರಹಸ್ಯಮಯವಾದ ಆಚರಣೆಯನ್ನ ಮಾಡಿ ನೀರನ್ನ ಇಟ್ಕೊಂಡು ಹೋಗ್ತಾರೆ. ನೀನು ತುಂಬಾನೇ ಲಕ್ಕಿ, ನಾಳೆನೆ ಬುಧವಾರ. ಹೀಗೆ ಸೀದಾ ಒಂದಿನ ಡೆಸರ್ಟ್ ಅಲ್ಲಿ ನಡ್ಕೊಂಡು ಹೋದ್ರೆ ಆ ಊರು ಸಿಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಇವನ್ ಇಲ್ಲಿಂದ ಹೋಗಿ ಆದ್ಮೇಲೆ ಮನ್ಸಲ್ಲೇ ಅನ್ಕೊಂತಾರೆ, ರೋಡ್ ನ ಇನ್ನೊಂದು ಸೈಡ್ ಅಲ್ಲಿ ಮತ್ತೆ ನಿನ್ನ ಮೀಟ್ ಮಾಡ್ತೀನಿ ಅಂತ. ಕತೆ ಹೇಳ್ತಿರೋ ಸಂಗೀತಗಾರರು ಹೇಳ್ತಾರೆ, ಇಂಥ ಸುಡು ಬಿಸಿಲಲ್ಲಿ ಡೆಸರ್ಟ್ ನ ವಾತಾವರಣದಲ್ಲಿ ಪ್ರಾಣಿಗಳು ಬದುಕೋದೆ ತುಂಬಾ ಕಷ್ಟ. ಈ ಕೆಮಿಲಿಯನ್ ಕೂಡ ಬದುಕೋದಿಲ್ಲ ಅಂತ.
ಸೊ ಹೀಗೆ ಡೆಸರ್ಟ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಪ್ಪೆ ಇವನಿಗೆ ಹೇಳುತ್ತೆ ಆದಷ್ಟು ಬೇಗ ಎಲ್ಲಾದ್ರೂ ಹೋಗಿ ಬಚ್ಚಿಡ್ಕೋ ಅಂತ. ಇವನು ಯಾಕೆ ಏನು ಎತ್ತ ಅಂತ ಕೇಳೋ ಅಷ್ಟರಲ್ಲಿ ಲೇಟ್ ಆಗ್ಬಿಡುತ್ತೆ. ಬಿಡು ಈಗ ಇನ್ನೇನು ಬಚ್ಚಿಡ್ಕೊಂತ್ಯ ಅಂತ ಹೇಳ್ತಾನೆ ಕಪ್ಪೆ. ಯಾಕಂದ್ರೆ ಮೇಲೆ ಒಂದು ಗಿಡುಗ ಇವನನ್ನ ತಿನ್ನೋದಕ್ಕೆ ಅಂತ ಬರ್ತಿದೆ. ಕಪ್ಪೆ ಅನ್ನೋ ಕಲ್ಲಿನ ತರ ಕಾಣ್ದಂಗೆ ಕುತ್ಕೊಂಡಿದ್ದಾನೆ. ಇವನು ಬಚ್ಚಿಡ್ಕೊಳ್ಳೋಕೆ ಹೋಗಿ ಕ್ಯಾಕ್ಟಸ್ ನ ಮುಳ್ಳೆಲ್ಲ ಚುಚ್ಕೊಂಡು ಓಡಾಡ್ಬೇಕಾದ್ರೆ ಆ ಗಿಡುಗ ಇವನನ್ನ ನೋಡಿ ಓಡಿಸ್ಕೊಂಡು ಬರುತ್ತೆ. ಇವನು ಅದರಿಂದ ತಪ್ಪಿಸ್ಕೊಂಡು ಓಡೋಗಿ ಒಂದು ಗ್ಲಾಸ್ ಬಾಟಲ್ ನ ಒಳಗೆ ಹೋಗಿ ಈಗ ಆ ಗಿಡುಗ ಏನು ಕಿತ್ಕೊಳ್ಳೋಕಾಗಲ್ಲ ಅಂತ ಆರಾಮಾಗಿ ಇದ್ರೆ ಆ ಗಿಡುಗ ಇವನ್ಗಿಂತ ತುಂಬಾನೇ ಇಂಟೆಲಿಜೆಂಟ್. ಅದು ಈ ಬಾಟಲ್ ನ ಮೇಲೆ ಎತ್ಕೊಂಡು ಹೋಗಿ ಕೆಳಗೆ ಬಿಸಾಕುತ್ತೆ ಗಾಜು ಹೊಡೆದೋಗ್ಲಿ ಅಂತ. ಆದ್ರೆ ಬಾಟಲ್ ಕಪ್ಪೆ ಮೇಲೆ ಬಿದ್ಬಿಡುತ್ತೆ, ಹೊಡೆದೋಗೋದಿಲ್ಲ. ಇಬ್ರು ಈಗ ತಪ್ಪಿಸ್ಕೊಂಡು ಓಡೋಗೋದಕ್ಕೆ ಟ್ರೈ ಮಾಡಿದಾಗ ಕಪ್ಪೆ ಆ ಗಿಡುಗ ಕೈಗೆ ಸಿಗಾಕೊಂಡು ಇವನ್ ಬಚಾವಾಗ್ತಾನೆ. ಹೀಗೆ ಮುಂದೆ ರಾತ್ರಿವರೆಗೂ ನಡ್ಕೊಂಡು ಬಂದು ಒಂದು ದೊಡ್ಡ ಪೈಪ್ ಇರೋದನ್ನ ನೋಡಿ ಅದರ ಒಳಗೆ ಹೋಗಿ ಮಲಗ್ತಾನೆ. ಮುಂದಿನ ದಿನ ಪೈಪಿಂದ ಸ್ವಲ್ಪ ನೀರ್ ಬಂದು ಇವನಿಗೆ ಎಚ್ಚರಿಕೆ ಆಗುತ್ತೆ. ಆದ್ರೆ ನೀರ್ ಕುಡಿಯೋ ಅಷ್ಟರಲ್ಲಿ ಎಲ್ಲ ಆವಿ ಆಗೋಗುತ್ತೆ. ಸ್ವಲ್ಪ ಕೆಸರು ಬಿಟ್ರೆ ಏನು ಉಳ್ಕೊಳ್ಳಲ್ಲ. ಇಲ್ಲಿ ಇವನು ಬೀನ್ಸ್ ಅನ್ನೋ ಒಬ್ಳು ಡೆಸರ್ಟ್ ಇಗುವಾನ ಮೀಟ್ ಮಾಡ್ತಾನೆ. ಇವಳು ರೋಡ್ ಕಿಲ್ ಹೇಳಿದ ಡರ್ಟ್ ಅನ್ನೋ ಊರಿಂದ ಬಂದಿರೋದು. ಸೊ ಬೀನ್ಸ್ ಇವನನ್ನ ಕರ್ಕೊಂಡು ಡರ್ಟ್ಗೆ ಬರ್ತಾಳೆ. ಹಾಡು ಹೇಳ್ತಿರೋ ಸಿಂಗರ್ಸ್ ಹೇಳ್ತಾ ಇದ್ದಾರೆ ತನ್ನ ಸಾವಿನ ದಾರಿಯಲ್ಲಿ ಇವನು ಹೋಗ್ತಾ ಇದ್ದಾನೆ ಅಂತ. ಇಲ್ಲಿ ನೀರು ರೋಡ್ ಕಿಲ್ ಹೇಳಿದ ರೀತಿ ಬುಧವಾರ ಮಾತ್ರ ಸಿಗೋದು. ಮಿಸ್ ಆಗು ಇಲ್ಲಿ ಒಂದು ಗಿಡ ಮರ ಇಲ್ಲ, ನೀರಿಲ್ದಲೆ. ಇಲ್ಲಿ ದುಡ್ಡು ಕರೆನ್ಸಿ ಅಂತ ಏನು ಇಲ್ಲ. ಏನಾದ್ರೂ ಖರೀದಿಸಬೇಕು ಅಂದ್ರೆ ನೀರನ್ನ ಕೊಡ್ಬೇಕು. ಬೀನ್ಸ್ ಕೂಡ ನೀರ್ ಕೊಟ್ಟು ರೇಷನ್ ತಗೊಂತಾ ಇದ್ದಾಳೆ. ಇದಷ್ಟೇ ಅಲ್ಲ, ಈ ಊರಲ್ಲಿ ಒಂದು ಬ್ಯಾಂಕ್ ಇದೆ, ಅಲ್ಲೂ ದುಡ್ಡಿಲ್ಲ. ಊರಿನ ಜನರು ನೀರನ್ನ ಡೆಪಾಸಿಟ್ ಮಾಡಿ ವಿತ್ಡ್ರಾ ಮಾಡಬಹುದು. ಇದಷ್ಟೇ ಅಲ್ಲ, ನೀರನ್ನ ಲೋನ್ ಆಗಿ ಕೂಡ ಕೊಡ್ತಾರೆ. ಈಗ ಕೆಮಿಲಿಯನ್ ಈ ಊರಲ್ಲಿ ಇರೋರ ನಡವಳಿಕೆ ಹೇಗಿದೆ, ಹೇಗೆ ಓಡಾಡ್ತಾರೆ, ನಡ್ಕೊಂತಾರೆ ಅಂತೆಲ್ಲ ಕಾಪಿ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ. ಇವನು ಹೊರಗಿನವನು ಅಂತ ಗೊತ್ತಾಗ್ಬಾರ್ದು ಅಂತ. ಒಬ್ಬ ವ್ಯಕ್ತಿಯನ್ನ ಇವನು ಕಾಪಿ ಮಾಡ್ಬೇಕಾದ್ರೆ ಅವನು ಕ್ಯಾಕ್ರಸಿ ಉಗಿತಾನೆ. ಇವನ್ ತರನೇ ಕೆಮಿಲಿಯನ್ ಉಗಿಯೋಕೆ ಹೋದ್ರೆ ಎಂಜಲೇ ಬರ್ತಿಲ್ಲ, ನೀರ್ ಕುಡಿದಲೆ. ಅದಕ್ಕೆ ಅಲ್ಲಿರೋ ಬಾರ್ನ ಒಳಗೆ ಬಂದಾಗ ಅವನೇ ಶ್ರೀಮನ್ನಾರಾಯಣ ಮೂವಿಯಲ್ಲಿ ರಕ್ಷಿತ್ ಶೆಟ್ಟಿ ಬಾರ್ಗೆ ಬಂದಾಗ ಎಲ್ಲರೂ ಅವ್ರನ್ನ ನೋಡ್ತಾರಲ್ಲ, ಅದೇ ರೀತಿ ಇವನು ಕೂಡ ನೋಡ್ತಿದ್ದಾರೆ. ಸೈಲೆಂಟ್ ಆಗಿ ಒಳಗೆ ಬಂದು ಕುಡಿಯೋಕೆ ನೀರ್ ಕೊಡಿ ಅಂದಾಗ ಎಲ್ಲರೂ ನಗಾಡೋದಕ್ಕೆ ಶುರು ಮಾಡ್ತಾರೆ. ಬಾರ್ ಟೆಂಡರ್ ಹೇಳ್ತಾನೆ ನೋ ವಾಟರ್, ಓನ್ಲಿ ಕ್ಯಾಕ್ಟಸ್ ಜ್ಯೂಸ್ ಅಂತ. ಆಯ್ತು ಅದನ್ನಾದ್ರೂ ಕುಡಿಯೋಣ ಅಂತ ಕ್ಯಾಕ್ಟಸ್ ಜ್ಯೂಸ್ನೇ ಕುಡಿತಾನೆ. ಆದ್ರೆ ಇದು ಪ್ಲೇನ್ ಜ್ಯೂಸ್ ಅಲ್ಲ, ಆಲ್ಕೋಹಾಲ್. ಇಲ್ಲಿರೋರು ಯಾರ್ ನೀನು ಅಂತ ಕೇಳಿದಾಗ ಮೊದ್ಲೇ ಅವನಿಗೆ ಆಕ್ಟಿಂಗ್ ಮಾಡೋದು ಅಂದ್ರೆ ಇಷ್ಟ. ಈಗ ನಶೆ ಬೇರೆ ಏರ್ಬಿಟ್ಟಿದೆ. ಅದಕ್ಕೆ ಜೋಶಲ್ಲಿ ಹೇಳ್ತಾನೆ ನಾನು ವೆಸ್ಟ್ ಸೈಡ್ ಇಂದ ಬಂದಿದ್ದೀನಿ. ಅಲ್ಲಿ ನಾವು ತಿಂಡಿಗೆ ಒಬ್ಬ ವ್ಯಕ್ತಿಯನ್ನ ಸಾಯಿಸಿ ತಿಂತೀವಿ. ಎಲ್ಲಿ ಸಮಸ್ಯೆ ಇರುತ್ತೋ ಅಲ್ಲೇ ನಾನಿರ್ತೀನಿ ಅಂತ ಹೇಳಿ ಒಂದು ಕ್ಯಾಕ್ಟಸ್ ಜ್ಯೂಸ್ ಬಾಟಲ್ ಮೇಲೆ ಡ್ಯುರಾಂಗೋ ಅಂತ ಹೆಸರಿರೋದು ನೋಡಿ ಡಿಯೋ ಅನ್ನ ತೆಗ್ದಾಕಿ ನನ್ನ ಹೆಸರು ರ್ಯಾಂಗೋ ಅಂತ ಹೇಳ್ತಾನೆ. ಇಲ್ಲಿರೋನೊಬ್ಬ ಕೇಳ್ತಾನೆ ನೀನೇನ ಹಾಗಿದ್ರೆ ಜೆಂಕಿನ್ಸ್ ಬ್ರದರ್ಸ್ ನ ಸಾಯಿಸಿದ್ದು ಅಂತ. ಈ ಜೆಂಕಿನ್ಸ್ ಬ್ರದರ್ಸ್ ಯಾರು ಅಂತಾನೆ ಇವನ್ಗೆ ಗೊತ್ತಿಲ್ಲ. ಆದ್ರೆ ಅವನು ಹೌದು ನಾನೇ ಸಾಯಿಸಿದ್ದು, ಒಂದೇ ಬುಲೆಟ್ ಅಲ್ಲಿ ಅವ್ರನ್ನ ಸಾಯಿಸಿದೆ ಅಂತ ಹೇಳ್ತಾನೆ. ಪಕ್ಕದಲ್ಲೇ ಕೂತಿದ್ದವನು ಕೇಳ್ತಾನೆ ಆ 7 ಜನರನ್ನ ಒಂದೇ ಬುಲೆಟ್ ಅಲ್ಲಿ ನೀನ್ ಸಾಯಿಸ್ಬಿಟ್ಟ, ಹೇಗೆ ಸಾಧ್ಯ ಅಂತ. ಈಗ ರ್ಯಾಂಗೋಗೆ ಬೈಕ್ ಬರುತ್ತೆ, ಇದೇನಪ್ಪ ಜೆಂಕಿನ್ಸ್ ಬ್ರದರ್ಸ್ ಅಂದ್ರೆ 7 ಜನ ಇದ್ರ ಅಂತ. ಏನೋ ಒಂದು ತಲೆಗೆ ಬಂದು ಸ್ಟೋರಿ ಹೇಳ್ತಾನೆ. ಶೂಟ್ ಮಾಡಿದ್ದು ಅದು ಬೌನ್ಸ್ ಆಗಿ ಒಬ್ರಿಂದ ಒಬ್ರಿಗೆ ಬಿತ್ತು. ಕೊನೆಗೆ ಅದು ಹೋಗಿ ಆಲ್ಕೋಹಾಲ್ ಬಾಟಲ್ಗೆ ತಗಲಿ ಸಡನ್ ಆಗಿ ಬೆಂಕಿ ಹತ್ಕೊಂತು. ಅಲ್ಲೊಬ್ಬ ಸತ್ತೋದ ಅಂದಾಗ ಇಲ್ಲಿರೋರು ಕೇಳ್ತಾರೆ ಅಲ್ಲಿಗೆ 6 ಜನ ಆಯ್ತು, 7ನೇವನ್ ಏನಾದ ಅಂತ. 7ನೇವನು ಇನ್ಫೆಕ್ಷನ್ ಇಂದ ಸತ್ತೋದ ಅಂತ ಹೇಳ್ತಾನೆ. ಎಲ್ಲರೂ ಫುಲ್ ಖುಷಿಯಾಗಿ ಒಂದೇ ಬುಲೆಟ್ ಅಲ್ಲಿ 7 ಜನರನ್ನ ಸಾಯಿಸಿದಾನೆ, ಗ್ರೇಟ್, ಇವನೇ ನಮ್ಮ ಹೀರೋ ಅಂತ ಹೇಳ್ಬೇಕಾದ್ರೆ ಇಲ್ಲಿಗೆ ಬಿಲ್ ಅನ್ನೋ ಒಬ್ಬ ಲಿಜರ್ಡ್ ಬರ್ತಾನೆ. ಇವನು ರೈತರಿಗೆ ಸಾಲ ಕೊಟ್ಟಿರ್ತಾನೆ. ಅವರು ಸಾಲ ತೀರಿಸಲಿಲ್ಲ ಅಂದ್ರೆ ಅವ್ರಿಗೆ ಹೇಗ್ ಬೇಕೋ ಹಾಗೆ ಟಾರ್ಚರ್ ಕೊಟ್ಟು ಅವರ ಜಮೀನನ್ನ ತನ್ನ ಹೆಸರಿಗೆ ಮಾಡಿಸ್ಕೊಂತಿರ್ತಾನೆ. ಇವನು ಬಾರ್ ಒಳಗೆ ಬಂದು ಸಿಗಾರ್ ಹಚ್ಕೊಂಡು ಕುತ್ಕೊಂಡಾಗ ಇಲ್ಲಿರೋರೆಲ್ಲ ಹೇಳ್ತಾರೆ ನಿನ್ನನ್ನ ನೋಡಿ ನಾವು ಹೆದರ್ಕೋಬಹುದು, ಆದ್ರೆ ರ್ಯಾಂಗೋ ಅಲ್ಲ ಅಂತ ಇವನ್ನ ತಗ್ಲಾಕ್ತಾರೆ. ಕೋಪದಲ್ಲಿ ಬಿಲ್ ರ್ಯಾಂಗೋನ ನೋಡ್ಬೇಕಾದ್ರೆ ಏನಾದ್ರೂ ಮಾಡ್ಬೇಕೀಗ, ಇಲ್ಲ ಅಂದ್ರೆ ಎಲ್ಲಾರ ಮುಂದೆ ಶೇಪ್ ಆಗುತ್ತೆ ಅಂತ ರ್ಯಾಂಗೋ ಇವನ ಸಿಗಾರ್ ಕಿತ್ಕೊಂಡು ಬಾಯಿ ಒಳಗೆ ಹಾಕೊಂತಾನೆ. ಹಿಂದೆನೆ ಕ್ಯಾಕ್ಟಸ್ ಜ್ಯೂಸ್ ನ ಕುಡಿದು ತೇಗ್ತಿದ್ದಂಗೆ ಬಾಯಿಂದ ಡ್ರ್ಯಾಗನ್ ರೀತಿ ಬೆಂಕಿ ಬಂದು ಬಿಲ್ ನ ಮುಖ ಸುಟ್ಟೋಗುತ್ತೆ. ಬೆಂಕಿಯನ್ನು ಆರ್ಸೋಕೆ ಮಿಸ್ ಆಗಿ ಕ್ಯಾಕ್ಟಸ್ ಜ್ಯೂಸ್ ನ ಮುಖಕ್ಕೆ ಹರಿಸಿದಾಗ ಮತ್ತೆ ಬೆಂಕಿ ಹತ್ಕೊಳ್ಳುತ್ತೆ. ಈಗ ಬಿಲ್ ಫುಲ್ ಉರ್ಕೊಂಡು ಇವನಿಗೆ ಒಂದು ಗನ್ ಕೊಟ್ಟು ಹೊರಗೆ ಫೈಟ್ಗೆ ಬಾ ಅಂತ ಕರೀತಾನೆ. ಇನ್ನೊಂದ್ ಕಡೆ ಬೀನ್ಸ್ ಬ್ಯಾಂಕ್ಗೆ ಬಂದು ನೀರನ್ನ ಸಾಲ ಕೇಳ್ತಿದ್ದಾಳೆ. ಆದ್ರೆ ಬ್ಯಾಂಕ್ ನ ಓನರ್ ಮಿಸ್ಟರ್ ಮೆರಿ ಮ್ಯಾಕ್ ಸಾಲ ಕೊಡ್ತಿಲ್ಲ. ನೀರು ಕಡಿಮೆ ಇದೆ, ಬುಧವಾರ ಕೂಡ ಯಾರು ಬಂದು ನೀರನ್ನ ಡೆಪಾಸಿಟ್ ಮಾಡ್ತಿಲ್ಲ. ಅದಕ್ಕೆ ನೀರು ಶಾರ್ಟೇಜ್ ಇದೆ. ಜನರು ತಮ್ಮ ಕೃಷಿ ಭೂಮಿಯನ್ನ ನೀರು ಇಲ್ದಲೆ ಮಾರ್ಕೊಂತ ಇದ್ದಾರೆ. ಈ ಸಮಸ್ಯೆಗೆ ಪರಿಹಾರ ಕೊಡೋಕಾಗೋದು ಒಬ್ಬರಿಗೆ ಮಾತ್ರ. ಅವರು ಈ ಊರಿನ ಮೇಯರ್ ಅಂದಾಗ ಬೀನ್ಸ್ ಹೇಳ್ತಾಳೆ ನಾನು ಬೆಳಗ್ಗೆ ಇಲ್ಲಿಗೆ ಬರ್ಬೇಕಾದ್ರೆ ಡೆಸರ್ಟ್ ಅಲ್ಲಿ ಒಂದು ಪೈಪ್ ಇದೆ, ಅದರಿಂದ ನೀರು ಯಾರೋ ಅಲ್ಲಿ ಡಂಪ್ ಮಾಡಿದ್ದಾರೆ ಅಂದಾಗ ಮೆರಿ ಮ್ಯಾಕ್ ನಗಾಡೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ನೀರಿಲ್ಲ ಅಂತ ಎಲ್ಲರೂ ಸಾಯ್ತಿದ್ರೆ ಇಂಥ ಸಮಯದಲ್ಲಿ ಯಾರು ನೀರ್ ವೇಸ್ಟ್ ಮಾಡ್ತಾರೆ ಅಂತ.
ಈ ಕಡೆ ಫೈಟ್ ನಡೆಯೋಕೆ ಎಲ್ಲ ತಯಾರಿ ಆಗಿದೆ. ರ್ಯಾಂಗೋ ಹೇಳ್ತಾ ಇದ್ದಾನೆ, ಇನ್ನೊಂದು ಚಾನ್ಸ್ ಕೊಡ್ತೀನಿ, ಫೈಟ್ ಮಾಡದೆ ಹೋಗ್ಬಿಡಿ, ಇಲ್ಲಾಂದ್ರೆ ಪರಿಣಾಮ ಸರಿಯಾಗಿರಲ್ಲ ಅಂತ ಹೇಳ್ತಿದ್ದಂಗೆ ಬಿಲ್ ಮತ್ತೆ ಅವನ ಕಡೆಯವರು ಇದ್ದಕ್ಕಿದ್ದಂಗೆ ಓಡೋಗೋದಕ್ಕೆ ಶುರು ಮಾಡ್ತಾರೆ. ರ್ಯಾಂಗೋ ಇಂದ ಹೆದರ್ಕೊಂಡಲ್ಲ, ಇವನ ಹಿಂದೆ ನಿಂತಿರೋ ಗಿಡುಗನ್ನ ನೋಡಿ ಹೆದರ್ಕೊಂಡು. ರ್ಯಾಂಗೋಗೆ ಗಿಡುಗ ಬಂದಿರೋದು ಗೊತ್ತೇ ಇಲ್ಲ. ಇವನ್ ಹೇಳ್ತಾ ಇದ್ದಾನೆ, ಈಗ ನಾನು ಈ ಊರಿಗೆ ಬಂದಿದ್ದೀನಿ, ಕೆಲವೊಂದು ರೂಲ್ಸ್ ಚೇಂಜ್ ಆಗುತ್ತೆ, ಡೈಲಿ ನನ್ನ ಬೂಟ್ಸ್ ಪಾಲಿಶ್ ಮಾಡಬೇಕು, ಟೈಮ್ಗೆ ಕಾಫಿ ಕೊಡಬೇಕು, ನನ್ ಮುಂದೆ ಯಾರು ನಿಂತ್ಕೋಬಾರ್ದು, ಬರ್ತಿದ್ದಂಗೆ ಸೈಡ್ಗೆ ಹೋಗ್ಬೇಕು, ನನ್ ಕಣ್ಣಲ್ಲಿ ಕಣ್ಣಿಟ್ಟು ಯಾರು ಕೂಡ ನೋಡ್ಬಾರ್ದು, ಆಯ್ತಾ ಅಂತ ಹಿಂದೆ ತಿರುಗಿ ಇಲ್ಲಿ ಗಿಡುಗ ಇರೋದನ್ನ ನೋಡ್ತಿದ್ದಂಗೆ ಪ್ಲೇಟ್ ಚೇಂಜ್ ಮಾಡ್ತಾನೆ. ಇಲ್ಲಿ ವೈಲೆನ್ಸ್ ನ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳ್ಕೊಂಡು ಸೀದಾ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗಿ ಬಚ್ಚಿಡ್ಕೊಂತಾನೆ. ಗಿಡುಗ ಬಂದು ಒಂದೇ ಪಂಜ ಹೊಡಿತಿದ್ದಂಗೆ ಟಾಯ್ಲೆಟ್ ನೀಟಾಗಿ ಪೀಸ್ ಆಗಿ ಕಟ್ ಆಗುತ್ತೆ. ತಕ್ಷಣ ರ್ಯಾಂಗೋ ಒರ್ಸ್ಕೊಳ್ಳೋದಕ್ಕೆ ಟಿಶ್ಯೂ ಪೇಪರ್ ತಗೊಳ್ಳೋ ರೀತಿ ನಾಟಕ ಮಾಡ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಊರ್ ತುಂಬಾ ಓಡಾಡ್ಕೊಂಡು ಬಂದು ಒಂದು ವೆಂಡಿಂಗ್ ಮೆಷಿನ್ ನ ಒಳಗೆ ಬಚ್ಚಿಡ್ಕೊಂಡ್ರು ಬಿಡಲ್ಲ, ಎಲ್ಲಾ ಕಡೆ ಇವನ ಹಿಂದೆನೆ ಬರ್ತಾ ಇದೆ. ರ್ಯಾಂಗೋ ದೇಹಕ್ಕೆ ಒಂದು ದಾರ ಸುತ್ಕೊಂಡಿದೆ, ಅದನ್ನ ಹಿಡ್ಕೊಂಡು ಆ ಗಿಡುಗ ಎಳಿತಾ ಇರ್ಬೇಕಾದ್ರೆ ರ್ಯಾಂಗೋ ತನ್ನ ಗನ್ ತೆಕ್ಕೊಂಡು ದಾರಕ್ಕೆ ಶೂಟ್ ಮಾಡ್ತಾನೆ. ಇವನ್ ಸ್ವಲ್ಪ ಸಮಯದ ಹಿಂದೆ ಬಾರಲ್ಲಿ ಕತೆ ಹೇಳಿದ್ನಲ್ಲ, ಅದೇ ತರ ಬುಲೆಟ್ ಬೌನ್ಸ್ ಆಗಿ ಬಂದು ವಾಟರ್ ಟ್ಯಾಂಕ್ ನ ಹಗ್ಗ ಕಟ್ ಮಾಡುತ್ತೆ. ಇದರಿಂದ ಪೂರ್ತಿ ವಾಟರ್ ಟ್ಯಾಂಕ್ ಕಲ್ಚ್ಕೊಂಡು ಗಿಡುಗ ಮೇಲೆ ಬಿದ್ದಿದ್ರಿಂದ ಅದು ಸಾವನ್ನಪ್ಪುತ್ತೆ. ವಾಟರ್ ಟ್ಯಾಂಕ್ ಅಲ್ಲಿ ನೀರಿಲ್ಲ ಸ್ನೇಹಿತರೆ, ಪೂರ್ತಿ ಕಲ್ಲು ಮಣ್ಣು ತುಂಬಿಕೊಂಡಿತ್ತು. ಆ ಟ್ಯಾಂಕ್ ಏನೋ ಮಿಸ್ ಆಗಿ ಗಿಡುಗ ಮೇಲೆ ಬಿತ್ತು. ಆದ್ರೆ ರ್ಯಾಂಗೋನೆ ಒಂದು ಬುಲೆಟ್ ಅಲ್ಲಿ ಅದನ್ನ ಸಾಯಿಸಿದ ಅಂತ ಊರಿನ ಜನರೆಲ್ಲ ಜೈಕಾರ ಹಾಕ್ತಾ ಇದ್ದಾರೆ. ಅದಕ್ಕೆ ಒಬ್ಬ ವ್ಯಕ್ತಿ ಇವನನ್ನ ಮೇಯರ್ ಹತ್ರ ಕರ್ಕೊಂಡ್ ಬರ್ತಾನೆ. ಸ್ಟೋರಿ ಹೇಳ್ತಿರೋ ಸಿಂಗರ್ಸ್ ಅಲ್ಲಿ ಒಬ್ಬ ಕೇಳ್ತಾನೆ, ಇನ್ನು ಇವನು ಸಾಯ್ಲಿಲ್ಲ, ಯಾವಾಗ ಸಾಯೋದು ಅಂತ. ಇನ್ನೊಬ್ಬ ಸಿಂಗರ್ ಹೇಳ್ತಾನೆ, ಏನ್ ತಲೆ ಕೆಡ್ಸ್ಕೋಬೇಡಿ, ಸಾವಿಗೆ ಒಂದೊಂದೇ ಹೆಜ್ಜೆ ಅವನು ಹತ್ರ ಹೋಗ್ತಾ ಇದ್ದಾನೆ ಅಂತ. ಮೇಯರ್ನ ಮನೆಗೆ ರ್ಯಾಂಗೋ ಬರ್ತಿದ್ದಂಗೆ ಆಲ್ರೆಡಿ ಇಲ್ಲೇ ಇದ್ದ ಬೀನ್ಸ್ ಬೈಕೊಂಡು ಹೋಗ್ತಾ ಇದ್ದಾಳೆ, ನಾನ್ ಬಂದಿದ್ದು ನನ್ನ ಜಮೀನನ್ನ ಉಳಿಸ್ಕೊಳ್ಳೋಕೆ, ಆದ್ರೆ ಮೇಯರ್ ಜಮೀನನ್ನ ನನಗೆ ಮಾರ್ಬಿಡು ಅಂತ ಕೇಳ್ತಾ ಇದ್ದಾನಲ್ಲ ಅಂತ. ನಂತರ ರ್ಯಾಂಗೋ ಮೇಯರ್ ಹತ್ರ ಬರ್ತಾನೆ. ಇವನು ಒಂದು ಟಾರ್ಟಾಯ್ಸ್. ಊರಲ್ಲಿ ಎಲ್ಲರೂ ನೀರಿಲ್ಲ ಅಂತ ಸಾಯ್ತಿದ್ರೆ ಇವನ್ ಮಾತ್ರ ಆರಾಮಾಗಿ ಕುತ್ಕೊಂಡು ನೀರ್ ಕುಡಿತಾ ಇದ್ದಾನೆ. ರ್ಯಾಂಗೋಗೂ ಕೂಡ ನೀರ್ ಕೊಡ್ತಾನೆ. ನಂತರ ಒಂದು ಸ್ಟಾರ್ ಬ್ಯಾಡ್ಜ್ ನ ಇವನಿಗೆ ಕೊಟ್ಟು ಇವನನ್ನ ಊರಿನ ಶೆರೀಫ್ ಮಾಡ್ತಾನೆ, ಅಂದ್ರೆ ಪೊಲೀಸ್ ಆಫೀಸರ್. ಈ ಊರಿನ ಜನರು ನಿನ್ನನ್ನೇ ನಂಬಿದ್ದಾರೆ, ಅದಕ್ಕೆ ಪೊಲೀಸ್ ಆಫೀಸರ್ ಮಾಡ್ದೆ ಅಂತ ಹೇಳ್ತಾನೆ. ರ್ಯಾಂಗೋ ಇಲ್ಲಿಂದ ಹೋಗಿ ಆದ್ಮೇಲೆ ಮೇಯರ್ ಹತ್ರ ಬಿಲ್ ಬರ್ತಾನೆ. ಅಂದ್ರೆ ಇವನು ಕೂಡ ಮೇಯರ್ ಕಡೆ ಅವನೇ. ಎಲ್ಲಾ ಸೇರಿ ಏನೋ ಪ್ಲಾನ್ ಮಾಡ್ತಿರೋ ಹಾಗೆ ಕಾಣ್ತಿದೆ, ಏನು ಅಂತ ಸದ್ಯಕ್ಕೆ ಗೊತ್ತಾಗಲ್ಲ. ನೆಕ್ಸ್ಟ್ ಸೀನಲ್ಲಿ ಬ್ಯಾಂಕ್ ಓನರ್ ಮೆರಿಮ್ಯಾಕ್ಗೆ ಬೀನ್ಸ್ ಹೇಳ್ತಾ ಇದ್ದಾಳೆ, ಊರಲ್ಲಿ ಯಾರ ಹತ್ರನೂ ನೀರಿಲ್ಲ, ಆದ್ರೂ ಕೂಡ ಮೇಯರ್ ಮನೆಯಲ್ಲಿ ನೀರಿಗೆ ಕಮ್ಮಿ ಇಲ್ಲ, ಅಂದ್ರೆ ಏನೋ ಸಮಸ್ಯೆ ಖಂಡಿತ ಇದೆ ಅಂತ. ಹಾಗಿದ್ರೆ ನೀನು ರ್ಯಾಂಗೋ ಜೊತೆ ಈ ವಿಷಯದ ಬಗ್ಗೆ ಮಾತಾಡು, ಅವನು ಹೊಸ ಪೊಲೀಸ್ ಆಫೀಸರ್ ಅಂತ ಹೇಳ್ತಾರೆ. ಬೀನ್ಸ್ ಬಂದು ರ್ಯಾಂಗೋಗೆ ಎಲ್ಲಾ ವಿಷಯ ಹೇಳೋಕೆ ಟ್ರೈ ಮಾಡ್ತಿದ್ರು. ಇವನು ಇವಳ ಮಾತನ್ನೇ ಕೇಳ್ತಿಲ್ಲ, ಎಲ್ಲರಿಗೂ ಆಟೋಗ್ರಾಫ್ ಹಾಕೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ. ಅದಕ್ಕೆ ಕೋಪದಲ್ಲಿ ಬೀನ್ಸ್ ಹೇಳ್ತಾಳೆ, ಮೋಸ್ಟ್ಲಿ ನಮ್ ಹೊಸ ಸಾಹೇಬ್ರಿಗೆ ಹಳೆ ಪೊಲೀಸ್ ಆಫೀಸರ್ ಕತೆ ಏನಾಗಿತ್ತು ಅಂತ ಗೊತ್ತಿಲ್ಲ ಅನ್ಸುತ್ತೆ ಅಂದಾಗ ಯಾರೋ ಹಿಂದೆ ಮೊಳೆ ಹೊಡಿತಾ ಇರೋ ಸೌಂಡ್ ಬರ್ತಿದೆ. ಏನು ಅಂತ ಹಿಂದಿರುಗಿ ನೋಡಿದ್ರೆ ಮಿಸ್ಟರ್ ಬ್ಲಾಕ್ ಅನ್ನೋ ಸ್ಪೈಡರ್ ಆಲ್ರೆಡಿ ಶವಪೆಟ್ಟಿಗೆ ರೆಡಿ ಮಾಡ್ತಾ ಇದ್ದಾನೆ. ನೆಕ್ಸ್ಟಿನಲ್ಲಿ ಊರಿನ ಜನರೆಲ್ಲ ಡ್ಯಾನ್ಸ್ ಮಾಡ್ತಾ ಚೊಂಬು ಬಕೆಟ್ ಎಲ್ಲ ಇಟ್ಕೊಂಡು ಹೊರಟಿದ್ದಾರೆ ನೀರ್ ಇಟ್ಕೊಂಡು ಬರೋಕೆ ಅಂತ. ಇದೇ ಆಚರಣೆಯ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ರೋಡ್ ಕಿಲ್ ಹೇಳಿದ್ದು. ಸೊ ಎಲ್ಲ ಡ್ಯಾನ್ಸ್ ಮಾಡಿ ಆದ್ಮೇಲೆ ಲೈನ್ ಅಲ್ಲಿ ಹೋಗ್ಬೇಕಾದ್ರೆ ಟೆಡಿ ಅನ್ನೋ ಕಾಗೆ ಹೇಳ್ತಾನೆ, ನೀನು ಆ ಗಿಡುಗಾನೇನೋ ಸಾಯಿಸ್ತೆ, ಆದ್ರೆ ನೆಕ್ಸ್ಟ್ ಈಗ ರಾಟಲ್ ಸ್ನೇಕ್ ಜೇಕ್ ಬರ್ತಾನೆ, ಆಗೇನ್ ಮಾಡ್ತೀಯಾ ಅಂತ. ಅಂದ್ರೆ ಗಿಡುಗ ಇದ್ದ ಕಾರಣ ಜೇಕ್ ಅನ್ನೋ ಹಾವು ಇಲ್ಲಿಗೆ ಬರ್ತಿರಲ್ಲ. ಈಗ ಆ ಗಿಡುಗ ಸಾವನ್ನಪ್ಪಿದೆ, ಜೇಕ್ ಬಂದೇ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯಾವ ಜೇಕ್ ಬಂದ್ರು ನಂದೇನ್ ಅಲ್ಲಾಡ್ಸಕ್ಕಾಗಲ್ಲ ಅಂತ ರ್ಯಾಂಗೋ ಅಂದ್ರೆ ಮುಂದೆ ಹೋಗ್ತಿದ್ದ ಪ್ರಿಸಿಲ್ಲಾ ಅನ್ನೋ ಹುಡುಗಿ ಆ ರಾಟಲ್ ಸ್ನೇಕ್ ಜೇಕ್ ಹಳೆ ಪೊಲೀಸ್ ಆಫೀಸರ್ದೆಲ್ಲ ಅಲ್ಲಾಡ್ಸಿ ಆ ಸಮಾಧಿ ಒಳಗೆ ಮಲಗಿಸಿದಾನೆ, ನೋಡು ಅಂತ ಅವನ ಸಮಾಧಿಯನ್ನ ತೋರಿಸ್ತಾಳೆ. ನಂತರ ಒಂದು ಪೈಪ್ ಹತ್ರ ಎಲ್ಲರೂ ಬರ್ತಾರೆ. ಮೇಯರ್ ಬಂದು ನೀರ್ ಬಿಡಿಸ್ತಾರೆ, ಆದ್ರೆ ನೀರ್ ಬರಲ್ಲ, ಕೆಸರು ಬರುತ್ತೆ ಅಷ್ಟೇ. ನಾವೇನಾದ್ರೂ ಮಾಡ್ಬೇಕು, ನೀರಿಲ್ದಲೆ ಪರಿಸ್ಥಿತಿ ಹದಗೆಡ್ತಾ ಇದೆ ಅಂತ ಮೇಯರ್ ಹೇಳ್ತಾ ಇದ್ದಾರೆ. ಬೀನ್ಸ್ ಬಂದು ಕಿರ್ಚಾಡೋಕೆ ಶುರು ಮಾಡ್ತಾಳೆ, ಬ್ಯಾಂಕ್ ಅಲ್ಲೂ ಕೂಡ ನೀರ್ ಕಡಿಮೆ ಇದೆ, ಇಲ್ಲೂ ಬರ್ತಿಲ್ಲ ಅಂದ್ರೆ ಏನ್ ಮಾಡೋದೀಗ ಅಂತ. ಬ್ಯಾಂಕ್ ಅಲ್ಲೂ ನೀರಿಲ್ಲ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗ್ತಿದ್ದಂಗೆ ಬ್ಯಾಂಕ್ಗೆ ನುಗ್ತಾರೆ, ಇಲ್ಲಿರೋ ಅಲ್ಪ ಸ್ವಲ್ಪ ನೀರನ್ನ ಕೂಡ ತಗೊಳೋಕೋಸ್ಕರ. ಆದ್ರೆ ರ್ಯಾಂಗೋ ಬಂದು ಎಲ್ಲರಿಗೂ ಸಮಾಧಾನ ಮಾಡಿ 5 ದಿನಕ್ಕಾಗುವಷ್ಟು ನೀರು ಉಳಿದಿದೆ, ಇದನ್ನ ಮೊದಲು ಕಾಪಾಡ್ಕೋಬೇಕು, ಕಿತ್ತಾಡೋದ್ ಬೇಡ ಅಂತ. ಸೊ ಇವತ್ತಿಂದನೇ ರ್ಯಾಂಗೋ ನೀರನ್ನ ಕಾಯೋ ಕೆಲಸ ಶುರು ಹಚ್ಕೊಂತಾನೆ. ಆದ್ರೆ 3 ಜನ ಕಳ್ಳರು ರಾತ್ರಿ ಬ್ಯಾಂಕ್ ಮುಂದೆ ಗುಂಡಿಯಾಗಿತ್ತಾ ಇದ್ದಾರೆ. ರ್ಯಾಂಗೋ ಅನ್ಕೊಂತಾನೆ, ಮೋಸ್ಟ್ಲಿ ಇವ್ರೇನೋ ಮಿನರಲ್ಸ್ ಅಥವಾ ಯಾವ್ದಾದ್ರು ಚಿನ್ನ ನೀರು ಸಿಗುತ್ತಾ ಅಂತ ಹುಡುಕ್ತಾ ಇರ್ಬೋದು, ಪಾಪ ಯಾವ್ದೇ ಟೂಲ್ಸ್ ಇದೆಲ್ಲ ಕಷ್ಟ ಪಡ್ತಾ ಇದಾರೆ ಅಂತ ಎಲ್ಲಾ ವ್ಯವಸ್ಥೆ ಇವನೇ ಮಾಡ್ಕೊಡ್ತಾನೆ. ಒಂದು ಪೇಪರ್ ಅಲ್ಲಿ ಗುಂಡಿ ತೆಗೆಯೋದಕ್ಕೆ ಪರ್ಮಿಷನ್ ಕೂಡ ಬರ್ದ್ಕೊಡ್ತಾನೆ. ಇದೆಲ್ಲ ಆಗಿ ಮುಂದಿನ ದಿನ ರ್ಯಾಂಗೋಗೆ ಗೊತ್ತಾಗುತ್ತೆ ಇವನ್ ಎಂತ ತಪ್ಪು ಮಾಡ್ದ ಅಂತ. ಬ್ಯಾಂಕ್ ಅಲ್ಲಿ ಇದ್ದ ನೀರನ್ನ ಪೂರ್ತಿಯ 3 ಜನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ.
ಸೊ ಮೊದಲೇ ನೀರ್ ಇರ್ಲಿಲ್ಲ, ಈಗ ಕಳ್ತನ ಬೇರೆ ಆಗಿರೋದ್ರಿಂದ ಜನ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈ ಕೇಸ್ನ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಒಂದು ಟೀಮ್ ಕಟ್ತಾನೆ. ಇದರಲ್ಲಿ ಬೇನ್ಸ್, ಡಾಕ್ಟರ್ ಕೆನಿ, ಸ್ಪೂನ್ಸ್ ಅನ್ನೋ ಇಲಿ, ಟರ್ಲಿ ಅನ್ನೋ ಟರ್ಕಿ, ಕಾಗೆ ಟೆಡಿ ಮತ್ತೆ ಬಾರ್ ಓನರ್ ಬಫರ್ಡ್ ಇದ್ದಾರೆ. ಎಲ್ಲರೂ ತಮ್ಮ ತಮ್ಮ ಗನ್ ತಗೊಂಡು ಆ ಕಳ್ಳರು ನೀರ್ ಕದಿಯೋಕೆ ಆಗದಿರೋ ಸುರಂಗದ ಒಳಗೆ ಬರ್ತಾರೆ. ಇಲ್ಲಿರೋ ಪೈಪ್ಲೈನ್ ನ ಫಾಲೋ ಮಾಡ್ಕೊಂಡು ಮುಂದೆ ಹೊರಟಾಗ ಸುರಂಗದಿಂದ ಹೊರಗೆ ಹೋಗೋ ದಾರಿ ಇದೆ. ಹೊರಗೆ ಬರ್ತಿದ್ದಂಗೆ ಇಲ್ಲಿ ಬ್ಯಾಂಕ್ ಓನರ್ ಮೆರಿ ಮ್ಯಾಕ್ ನ ಡೆಡ್ ಬಾಡಿ ಇದೆ. ಆಶ್ಚರ್ಯ ಏನಂದ್ರೆ ಡಾಕ್ಟರ್ ಹೇಳ್ತಾರೆ ಇವನನ್ನ ನೀರಲ್ಲಿ ಮುಳುಗಿಸಿ ಸಾಯಿಸಿದ್ದಾರೆ ಅಂತ. ಯಾರನ್ನಾದ್ರೂ ಮುಳುಗ್ಸೋಷ್ಟು ನೀರು ಇಲ್ಲೆಲ್ಲಿದೆ ಅಂತ ಎಲ್ಲರೂ ಮಾತಾಡ್ಕೊಂತ ಇದ್ದಾರೆ. ಇದಷ್ಟೇ ಅಲ್ಲ, ನೆಲ ಕೂಡ ಇಲ್ಲಿ ಒದ್ದೆ ಇದೆ. ಬೀನ್ಸ್ ಹೇಳ್ತಾಳೆ ನನಗೆ ಗೊತ್ತಿತ್ತು ಮೊದ್ಲಿಂದಾನು ಯಾರೋ ನೀರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ. ನಂತರ ಟೆಡಿ ಫುಟ್ ಪ್ರಿಂಟ್ಸ್ ನ ಮತ್ತೆ ಸ್ಮೆಲ್ ನ ಕಂಡಿಡಿದು ಕಳ್ಳರು ಎಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಾನೆ. ಎಲ್ಲರೂ ಅದೇ ಸೈಡ್ಗೆ ರೋಡ್ ರನ್ನರ್ ಅನ್ನೋ ಪಕ್ಷಿಯ ಮೇಲೆ ಕುತ್ಕೊಂಡು ಹೊರಡ್ತಾರೆ. ರಾತ್ರಿ ಆದಾಗ ಒಂದು ಜಾಗದಲ್ಲಿ ಉಳ್ಕೊಂಡು ಸ್ಪಿರಿಟ್ ಆಫ್ ದ ವೆಸ್ಟ್ ನ ಬಗ್ಗೆ ಮಾತಾಡ್ತಿದ್ದಾರೆ. ಇವರೆಲ್ಲ ಸ್ಪಿರಿಟ್ ಆಫ್ ದ ವೆಸ್ಟ್ ನ ದೇವರ ರೀತಿ ನೋಡ್ತಾರೆ. ಆದ್ರೆ ಆ ಸ್ಪಿರಿಟ್ ಆಫ್ ದ ವೆಸ್ಟ್ ನ ನೋಡೋಕೆ ಎಲ್ಲಿಗೆ ಹೋಗ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ರೋಡ್ ಕಿಲ್ ರ್ಯಾಂಗೋಗೆ ಹೇಳಿದ್ದು ರೋಡ್ ನ ಇನ್ನೊಂದು ಸೈಡ್ಗೆ ಹೋದ್ರೆ ಸ್ಪಿರಿಟ್ ಆಫ್ ದ ವೆಸ್ಟ್ ಸಿಗ್ತಾರೆ. ಸೊ ರಾತ್ರಿ ಎಲ್ಲರೂ ಮಲಗಿದ್ದಾಗ ಬೀನ್ಸ್ ಒಬ್ಳು ಎದ್ದಿದ್ದಾಳೆ. ರ್ಯಾಂಗೋ ಇವಳ ಹತ್ರ ಬಂದಾಗ ಬೀನ್ಸ್ ಇಲ್ಲಿರೋ ಒಂದು ಗಿಡ ತೋರಿಸಿ ಹೇಳ್ತಾಳೆ ಇದನ್ನ ಸ್ಪ್ಯಾನಿಷ್ ಡ್ಯಾಗರ್ ಅಂತ ಕರೀತಾರೆ. ಇದು ನೀರನ್ನ ಹುಡ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನಾನ್ ಕೂಡ ರಾತ್ರಿ ಎಲ್ಲ ಎದ್ದು ಈ ಗಿಡಗಳನ್ನ ಗಮನಿಸ್ತಾ ಇದ್ದೆ. ಈ ಗಿಡಗಳು ನೀರಿನ ಕಡೆ ಹೋದ್ರೆ ನಮಿಗೂ ಕೂಡ ನೀರ್ ಸಿಗುತ್ತಲ್ಲ ಅಂತ. ಆದ್ರೆ ಒಂದಿನೂ ಇವು ಅಲ್ಲಾಡ್ಲಿಲ್ಲ. ನಾನು ನೀರ್ ಸಿಗುತ್ತೆ ಅನ್ನೋ ಭರವಸೆನೆ ಕಳ್ಕೊಂಡಿದ್ದೀನಿ ಎಂದಾಗ ನಾವೆಲ್ಲ ಏನಾದ್ರೂ ಮಾಡಿ ನೀರನ್ನ ಹುಡುಕ್ತೀವಿ, ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತಾನೆ ರ್ಯಾಂಗೋ. ಸೊ ಮುಂದಿನ ದಿನ ಇವ್ರಿಗೆ ಆ 3 ಜನ ಕಳ್ಳರ ಅಡ್ಡ ಸಿಗುತ್ತೆ. ಬ್ಯಾಂಕ್ ಇಂದ ಕತ್ಕೊಂಡ್ ಬಂದಿರೋ ವಾಟರ್ ಕ್ಯಾನ್ ನ ಒಬ್ಬ ತಗೊಂಡ್ ಹೋಗ್ತಾ ಇದ್ದಾನೆ. ನೀರ್ ಕತ್ಕೊಂಡ್ ಬಂದಿರೋದು 3 ಜನ ಆದ್ರೆ ಇಲ್ಲಿ ಇವರ ಗ್ಯಾಂಗೇ ಇದೆ. ಸೊ ರ್ಯಾಂಗೋ ಎಲ್ಲ ಪ್ಲಾನ್ ಮಾಡಿ ಯಾರ್ಯಾರು ಏನೇನ್ ಮಾಡ್ಬೇಕು ಅಂತ ಹೇಳಿ ಗನ್ ಲೋಡ್ ಮಾಡ್ಕೊಂಡು ಕಳ್ಳರ ಹತ್ರ ಬರ್ತಾರೆ. ಇವರ ಲೀಡರ್ ನ ಹೆಸರು ಬ್ಯಾಲ್ತೆಜರ್ ಅಂತ. ರ್ಯಾಂಗೋ ಮತ್ತೆ ಎಲ್ಲರೂ ಇವರ ಮುಂದೆ ಡ್ರಾಮಾ ಮಾಡೋರ್ ತರ ಬಂದು ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ರ್ಯಾಂಗೋ ಪೊಲೀಸ್ ಅಂತ ಗೊತ್ತಾಗಬಾರ್ದು ಅಂತ ಬೀನ್ಸ್ ನ ಬಟ್ಟೆ ಇಸ್ಕೊಂಡು ಹಾಕೊಂಡು ಹುಡುಗಿಯ ರೀತಿ ಆಡ್ತಿದ್ದಾನೆ. ಬೀನ್ಸ್ ನ ಬಟ್ಟೆ ಇಸ್ಕೊಂಡಿರೋದಕ್ಕೆ ಬೀನ್ಸ್ ಟೆಡಿಯ ಟವಲ್ ಸುತ್ಕೊಂಡಿದ್ದಾಳೆ. ಹೀಗೆ ಡ್ರಾಮಾ ಮಾಡ್ತಾ ಸೀದಾ ಗನ್ ತಗೊಂಡು ಬ್ಯಾಲ್ತೆಜರ್ ನ ಹತ್ರ ಬಂದಾಗ ಇವ್ರು ಅನ್ಕೊಂತಾರೆ ಮೋಸ್ಟ್ಲಿ ಐಮ್ಯಾಕ್ಸ್ 4DX ತರ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಕೊಡ್ತಿರ್ಬೇಕು ಅಂತ. ರ್ಯಾಂಗೋ ಹೇಳ್ತಾನೆ ನೀರ್ ಕದ್ದಿರೋ ಕೇಸಲ್ಲಿ ನಿನ್ ಫ್ಯಾಮಿಲಿನ ನಾನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ. ಆದರೆ ಒಂದು ಪ್ರಾಬ್ಲಮ್ ಏನಂದ್ರೆ ಇವನ ಫ್ಯಾಮಿಲಿ ತುಂಬಾನೇ ದೊಡ್ಡದಿದೆ. 100 ಜನ ಭೂಮಿಯ ಒಳಗಿಂದ ಜಾಂಬಿಗಳ ರೀತಿ ಎದ್ದು ಬರ್ತಾರೆ. ಇದನ್ನ ನೋಡಿ ರ್ಯಾಂಗೋ ಥಿಯೇಟರ್ ಅಲ್ಲಿ ನೀವು 3 ಜನ ಮಾತ್ರ ಇದೀರಾ ಅಂತ ಅನ್ಕೊಂಡಿದ್ವಿ, ಆದ್ರೆ ಹೌಸ್ಫುಲ್ ಆಗಿದೆ ಅಂತ ಮೊದ್ಲೇ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾನೆ. ಸ್ಪೂನ್ಸ್ಗೆ ರ್ಯಾಂಗೋ ಮೊದ್ಲೇ ಹೇಳಿ ಬಂದಿದ್ದ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಸಿಗ್ನಲ್ ಕೊಡು ಅಂತ. ಆದ್ರೆ ಸ್ಪೂನ್ಸ್ ನೋಡಿದ್ರೆ ಎಲ್ಲಾ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಾದ್ಮೇಲೆ ಸಿಗ್ನಲ್ ಕೊಡ್ತಾ ಇದ್ದಾನೆ. ಹೊಗೆ ಹಾಕೊಂಡು ಕಿರ್ಚಾಡ್ತಾ ಇದ್ದಾನೆ. ಯಾಕೋ ಎಲ್ಲ ಸುಮ್ನೆ ಇದಾರಲ್ಲ ಅಂತ ಒಂದು ರೌಂಡ್ ಗಾಳಿಯಲ್ಲಿ ಫೈರ್ ಮಾಡ್ತಾನೆ. ಇವನ ಗನ್ ಸೌಂಡ್ ನ ಶಬ್ದ ಕೇಳಿ ಇಲ್ಲಿರೋ ಹಂದಿ ಓಡೋಗೋದಕ್ಕೆ ಶುರು ಮಾಡುತ್ತೆ. ಈ ಹಂದಿ ಗಾಡಿಯಲ್ಲಿ ವಾಟರ್ ಕ್ಯಾನ್ ಇರೋದು. ರ್ಯಾಂಗೋ ಕಡೆಯವರೆಲ್ಲ ಈ ಗಾಡಿಯಲ್ಲಿ ಹತ್ಕೊಂತಾರೆ. ಹಿಂದೆನೆ ಬ್ಯಾಲ್ತೆಜರ್ ನ ಆರ್ಮಿನೇ ಬರುತ್ತೆ. ಬಾವಲಿಗಳ ಮೇಲೆ ಕುತ್ಕೊಂಡು ಮೇಲಿಂದಾನೇ ಅವರ ಮೇಲೆ ಫೈರ್ ಮಾಡ್ತಾ ಇದ್ದಾರೆ. ಮತ್ತೆ ಡೈನಮೈಟ್ ಹಾಕಿ ಬ್ಲಾಸ್ಟ್ ಕೂಡ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಹೇಗೋ ಮಾಡಿ ಎಲ್ಲರಿಂದ ತಪ್ಪಿಸ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ರ್ಯಾಂಗೋನ ಹಗ್ಗ ಹಾಕಿ ಮೇಲೆಳ್ಕೊಂತಾರೆ. ಮತ್ತೆ ವಾಟರ್ ಕ್ಯಾನ್ ನ ಮೇಲೆ ಲ್ಯಾಂಡ್ ಆಗಿ ಇವರ ಮೇಲೆ ದಾಳಿ ಮಾಡ್ತಾರೆ. ಬೀನ್ಸ್ ಮತ್ತೆ ಬೇರೆ ಎಲ್ಲರೂ ಫೈಟ್ ಮಾಡ್ಬೇಕಾದ್ರೆ ರ್ಯಾಂಗೋ ಗಾಳಿಯಲ್ಲಿ ಹಾರಾಡ್ತಾ ಇದ್ದಾನೆ. ನಂತರ ಇವನ ಹಗ್ಗ ಕಟ್ಟಾಗಿ ಒಂದು ಬಾವಲಿ ಮೇಲೆ ಬಿದ್ದು ಇವನ್ಗೆ ಗೊತ್ತಿಲ್ದಂಗೆ ಒಂದಷ್ಟು ಜನರನ್ನ ಸಾಯಿಸಿ ನಂತರ ಸ್ಪೂನ್ಸ್ ರೋಡ್ ರನ್ನರ್ ಮೇಲೆ ಹೋಗ್ತಿದ್ದಾಗ ಇವನ ಮೇಲೆ ಲ್ಯಾಂಡ್ ಆಗ್ತಾನೆ. ಸ್ಪೂನ್ಸ್ ಇವನನ್ನ ಕರ್ಕೊಂಡ್ ಬಂದು ಹಂದಿ ಗಾಡಿ ಮೇಲೆ ಹತ್ತಿಸ್ತಾ ಇದ್ದಾನೆ. ಇಲ್ಲಿ ಬೀನ್ಸ್ ಒಬ್ಳೆ ಎಲ್ಲರ ಜೊತೆ ಫೈಟ್ ಮಾಡ್ತಿದ್ದಾಳೆ. ಅಕ್ಕಪಕ್ಕ ಬೇರೆಯವರು ಕೂಡ ಬ್ಯಾಲ್ತೆಜರ್ ಕಡೆ ಅವ್ರಿಗೆ ಶೂಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ನಾಲಾಯಕ್ ಅಂತ ಇರೋನು ರ್ಯಾಂಗೋ ಮಾತ್ರ. ಈಗ ಇವನು ಹಂದಿ ಗಾಡಿ ಮೇಲೆ ಬರ್ತಿದ್ದಂಗೆ ಹಂದಿ ಬೆಟ್ಟದ ಮೇಲೆ ಹತ್ತೋಕೆ ಹೋಗಿ ಗಾಡಿ ಪಲ್ಟಿ ಆಗೋಗುತ್ತೆ. ನೀರಿನ ಕ್ಯಾನ್ ಕೆಳಗೆ ಬಿದ್ದು ಅದರ ಮೇಲಿರೋ ಬಟ್ಟೆ ಬಿಚ್ಚೋದಾಗ ಎಲ್ಲರಿಗೂ ಗೊತ್ತಾಯ್ತು ಆ ಕ್ಯಾನ್ ಅಲ್ಲಿ ನೀರೇ ಇಲ್ಲ, ಖಾಲಿ ಕ್ಯಾನ್ ಅಂತ. ನೀರಿನ ಕ್ಯಾನ್ ಖಾಲಿ ಹಾಕಿದೆ, ಇದಕ್ಕೆಲ್ಲ ನೀವೇ ಉತ್ತರ ಕೊಡ್ಬೇಕು, ಮತ್ತೆ ಮೆರಿ ಮ್ಯಾಕ್ ನ ಸಾಯಿಸಿದ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ರ್ಯಾಂಗೋ ಹೇಳಿದಾಗ ಬ್ಯಾಲ್ತೆಜರ್ ಕಡೆಯವರು ಹೇಳ್ತಾರೆ ನಾವವತ್ತು ಗುಂಡಿ ತೆಗೆದು ಅಂಡರ್ ಗ್ರೌಂಡ್ ಟನಲ್ ಮಾಡ್ಕೊಂಡು ಬ್ಯಾಂಕ್ ಒಳಗೆ ಹೋದ್ವಿ, ಆದ್ರೆ ನಮ್ಗಿಂತ ಮುಂಚೆನೆ ಯಾರೋ ಕ್ಯಾನ್ ಕತ್ಕೊಂಡು ಹೋಗಿದ್ರು, ಮತ್ತೆ ಮೆರಿ ಮ್ಯಾಕ್ ನ ಕೂಡ ನಾವು ಸಾಯಿಸಿಲ್ಲ ಅಂತ. ಈ ಖಾಲಿ ಕ್ಯಾನ್ ಎತ್ಕೊಂಡ್ ಬಂದವನು ಬ್ಯಾಲ್ತೆಜರ್ಗೆ ಹೇಳ್ತಾನೆ ನಾನ್ ಮೊದ್ಲೇ ಈ ವಿಷಯವನ್ನ ಹೇಳ್ಬೇಕಿತ್ತು, ಈ ಕ್ಯಾನ್ ನನಗೆ ಡೆಸರ್ಟ್ ಅಲ್ಲಿ ಸಿಕ್ಕಿದ್ದು, ಅದು ಮೊದ್ಲೇ ಖಾಲಿ ಇತ್ತು ಅಂದಾಗ ಬ್ಯಾಲ್ತೆಜರ್ ಹೇಳ್ತಾನೆ ಮೊದ್ಲೇ ಹೇಳಕ್ ಆಗ್ತಿರ್ಲಿಲ್ವಾ, ಖಾಲಿ ಕ್ಯಾನ್ ಇಷ್ಟು ಹೊತ್ತು ನಾವು ಹೊಡೆದಾಡುದ್ವಾ ಅಂತ. ಏನೇ ಆಗ್ಲಿ ಈ ನೀರಿನ ಸ್ಕ್ಯಾಮ್ ಮಾಡ್ತಿರೋ ಥರ್ಡ್ ಪಾರ್ಟಿ ಯಾರು ಅಂತ ಗೊತ್ತಾಗೋವರೆಗೂ ನೀವು ಅಂಡರ್
ಅಂಡರ್ ಅರೆಸ್ಟ್ ಅಂತ ಹೇಳಿ ಇವರನ್ನ ಊರಿಗೆ ಕರ್ಕೊಂಡ್ ಬರ್ತಾರೆ. ಬರ್ತಿದ್ದಂಗೆ ರ್ಯಾಂಗೋ ಸೀದಾ ಗಾಲ್ಫ್ ಆಡ್ತಿರೋ ಮೇಯರ್ ಹತ್ರ ಬಂದು ಹೇಳ್ತಾನೆ, ಆ ಬ್ಯಾಂಕ್ಗೆ ನುಗ್ಗಿದ್ದ ಕಳ್ಳರು ಸಿಕ್ಕಿದ್ದಾರೆ, ಆದ್ರೆ ಅದಕ್ಕಿಂತ ಮುಂಚೆನೆ ಯಾರೋ ನೀರನ್ನ ಕದ್ದಿದ್ದಾರೆ, ಅದ್ಯಾರು ಅಂತ ನೀವೇ ಹೇಳ್ಬೇಕು ಅಂದಾಗ ನನ್ಗೇನ್ ಗೊತ್ತು ಅಂತ ಹೇಳ್ತಾರೆ ಮೇಯರ್. ನಿಮ್ಮನ್ನ ಮೊದಲನೇ ಬಾರಿ ನಾನು ಮೀಟ್ ಆದಾಗ ಒಂದ್ ಮಾತು ಹೇಳಿದ್ರಿ, ನಾವು ನೀರನ್ನ ಕಂಟ್ರೋಲ್ ಮಾಡಿದ್ರೆ ಎಲ್ಲವನ್ನ ಕಂಟ್ರೋಲ್ ಮಾಡ್ದಂಗೆ ಅಂತ. ಯಾಕೋ ಅದು ನಿಜಾನೇ ಹೇಳಿದ್ದೀರಾ ಅಂತ ಅನಿಸ್ತಿದೆ ಅಂತ ಹೇಳ್ತಾನೆ ರ್ಯಾಂಗೋ. ನಾನ್ ಹೇಗೆ ನೀರನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಡರ್ಟ್ ನ ಜನರಿಗೆ ಸೇರಿದ ಜಾಗವನ್ನೆಲ್ಲ ಈ ಮೇಯರ್ ಖರೀದಿ ಮಾಡಿರ್ತಾನಲ್ಲ, ಅಲ್ಲಿ ಈಗ ಇವನು ಒಂದು ಸಿಟಿಯನ್ನ ಕಟ್ತಾ ಇದ್ದಾನೆ, ಅಂದ್ರೆ ಎಲ್ಲಾ ಫೆಸಿಲಿಟಿ ಇರುವಂತ ಸಿಟಿ. ಸೊ ರ್ಯಾಂಗೋಗೆ ನನ್ ಮೇಲೆ ಡೌಟ್ ಬಂದಿದೆ ಅಂತ ಮೇಯರ್ ಬಿಲ್ಗೆ ಹೇಳ್ತಾನೆ, ರಾಟಲ್ ಸ್ನೇಕ್ ಜೇಕ್ ನ ಕರ್ಸು, ರ್ಯಾಂಗೋಗೆ ಬುದ್ಧಿ ಕಲ್ಸೋ ಸಮಯ ಬಂದಿದೆ ಅಂತ. ಇವತ್ತು ಸಂಜೆ ರ್ಯಾಂಗೋ ಬೀನ್ಸ್ ಮತ್ತೆ ಟೆಡಿ ಮಾತಾಡ್ಬೇಕಾದ್ರೆ ಟೆಡಿ ಹೇಳ್ತಾನೆ, ಈ ಊರಲ್ಲಿ ಇರೋ ಎಲ್ಲರ ಜಾಗವನ್ನ ಮೇಯರ್ ಖರೀದಿಸಿದಾನೆ, ಬೀನ್ಸ್ ನ ಜಾಗ ಒಂದನ್ನ ಬಿಟ್ಟು. ಯಾಕಂದ್ರೆ ಇವಳು ಏನೇ ಮಾಡಿದ್ರು ಅದು ನಮ್ಮ ಅಪ್ಪನ ಜಾಗ ಅಂತ ಮಾರ್ತಿಲ್ಲ. ಆ ಜಾಗದಲ್ಲಿ ನೀರಿಲ್ದಲೆ ಏನು ಬೆಳೆಯೋಕ್ಕಾಗಲ್ಲ. ಹಾಗಿದ್ರು ಏನಕ್ಕೆ ಭೂಮಿಯನ್ನ ಖರೀದಿಸ್ತಾ ಇದ್ದಾನೆ ಅಂದ್ರೆ ಸಿಟಿಯನ್ನ ಕಟ್ಟೋಕೋಸ್ಕರ. ಇದೇ ಸಮಯಕ್ಕೆ ಇಲ್ಲಿಗೆ ರಾಟಲ್ ಸ್ನೇಕ್ ಜೇಕ್ ಬರ್ತಾನೆ. ಇವನ ಬಾಲದಲ್ಲೇ ಮಿಷಿನ್ ಗನ್ ಫಿಟ್ ಆಗಿದೆ. ಇಡೀ ಊರಿನ ಜನರ ಮುಂದೆ ರ್ಯಾಂಗೋಗೆ ಇವನು ಅವಮಾನ ಮಾಡ್ತಾ ಇದ್ದಾನೆ. ನೀನು ಜೆಂಕಿನ್ಸ್ ಬ್ರದರ್ಸ್ ನ ಒಂದೇ ಬುಲೆಟ್ ಅಲ್ಲಿ ಸಾಯಿಸಿದೆ ಅಲ್ವಾ, ಈಗ ನನ್ನನ್ನ ತಾಕತ್ತಿದ್ರೆ ಒಂದೇ ಬುಲೆಟ್ ಇಂದ ಶೂಟ್ ಮಾಡು ಅಂತ ಗನ್ ಕೊಡ್ತಾನೆ. ಆದ್ರೆ ಭಯದಲ್ಲಿ ಇವನಿಗೆ ಶೂಟ್ ಮಾಡೋಕು ಕೂಡ ಆಗಲ್ಲ. ನೀನು ಇಲ್ಲಿವರೆಗೂ ಹೇಳಿದ್ದೆಲ್ಲ ಸುಳ್ಳು ಅಂತ ಎಲ್ಲರ ಮುಂದೆ ಒಪ್ಕೋ, ಈ ಜನರಿಗೆ ನೀನು ಮೋಸ ಮಾಡಿದ್ಯಾ ಅಂತ ಒಪ್ಕೋ ಅಂತ ಹೇಳಿ ಇವನ ಬಾಯಿಯಲ್ಲೇ ಎಲ್ಲ ಸತ್ಯ ಹೇಳೋ ಹಾಗೆ ಮಾಡ್ತಾನೆ ಜೇಕ್. ಮತ್ತೆ ಈ ಕಡೆ ತಲೆ ಹಾಕಿದ್ರೆ ನಿನ್ನ ಸುಮ್ನೆ ಬಿಡಲ್ಲ, ಸೀದಾ ಹಿಂದಿರುಗಿ ನೋಡ್ದಂಗೆ ಹೊರಟು ಬಿಡು ಅಂತ ಕಳಿಸ್ತಾನೆ. ಒಂದೂ ಮಾತಾಡ್ದಲೆ ರ್ಯಾಂಗೋ ಸುಮ್ನೆ ಇಲ್ಲಿಂದ ಬೇಜಾರಲ್ಲಿ ತನ್ನ ಪೊಲೀಸ್ ಬ್ಯಾಡ್ಜ್ ನ ಬಿಸಾಕಿ ವಾಪಸ್ ಹೈವೇ ಹತ್ರ ಬರ್ತಾನೆ. ಆ ಕಡೆ ಈ ಕಡೆ ನೋಡ್ದಲೆ ತುಂಬಾನೇ ಗಾಡಿ ಓಡಾಡ್ತಿದ್ರು ಕೂಡ ರೋಡ್ ನ ಕ್ರಾಸ್ ಮಾಡ್ತಾನೆ. ಒಂದು ಗಾಡಿ ಇವನನ್ನ ಗುದ್ಕೊಂಡ್ ಹೋಗಲ್ಲ. ಕೊನೆಗೂ ರೋಡ್ ನ ಇನ್ನೊಂದು ಸೈಡ್ಗೆ ಬಂದು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಈಗ ಇಲ್ಲಿರೋ 100 ಹುಳುಗಳು ಇವನನ್ನ ಎತ್ಕೊಂಡು ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತವೆ. ರ್ಯಾಂಗೋಗೆ ಎಚ್ಚರಿಕೆ ಆದಾಗ ನಾನೇನ್ ಸ್ವರ್ಗದಲ್ಲಿದ್ದೀನ ಅಂತ ಅನ್ಕೊಂತಾನೆ. ತುಂಬಾನೇ ಬೆಳಕು ಇಲ್ಲಿದೆ, ಎಲ್ಲೇ ನೋಡಿದ್ರು ಬಿಳಿ ಬಣ್ಣ. ಹತ್ರದಲ್ಲೇ ಒಂದು ಗಾಲ್ಫ್ ಕಾರ್ಟ್ ಇದೆ, ಅದರಲ್ಲಿ 5 ಗೋಲ್ಡನ್ ಅವಾರ್ಡ್ಸ್ ಇದೆ. ಮುಂದೆನೆ ಸ್ಪಿರಿಟ್ ಆಫ್ ದ ವೆಸ್ಟ್ ಕೂಡ ಇದ್ದಾರೆ. ರ್ಯಾಂಗೋಗೆ ಸ್ಪಿರಿಟ್ ಆಫ್ ದ ವೆಸ್ಟ್ ನೋಡಿ ಶಾಕ್ ಆಗೋಗುತ್ತೆ. ರೋಡ್ ಕಿಲ್ ಹೇಳಿದ ರೀತಿ ನಾನು ರೋಡ್ ನ ಇನ್ನೊಂದು ಸೈಡ್ಗೆ ಬಂದಿದ್ದೀನಿ, ಅದಕ್ಕೆ ಸ್ಪಿರಿಟ್ ಆಫ್ ದ ವೆಸ್ಟ್ ನ ಮೀಟ್ ಮಾಡ್ತಿದ್ದೀನಿ ಅನ್ಸುತ್ತೆ ಅಂತ. ಇಲ್ಲಿ ಸ್ಪಿರಿಟ್ ಆಫ್ ದ ವೆಸ್ಟ್ ಬೇರೆ ಯಾರು ಅಲ್ಲ ಸ್ನೇಹಿತರೆ, ದ ಮ್ಯಾನ್ ವಿತ್ ನೋ ನೇಮ್. ಈ ಕ್ಯಾರೆಕ್ಟರ್ ಸ್ನೇಹಿತರೆ ಡಾಲರ್ಸ್ ಟ್ರಯಾಲಜಿ ಮೂವೀಸ್ ಅಲ್ಲಿ ಬರುತ್ತೆ. ಈ ಡಾಲರ್ಸ್ ಟ್ರಯಾಲಜಿಯಲ್ಲಿ ಒಂದು ಫೇಮಸ್ ಮೂವಿ ಇದೆ ಸ್ನೇಹಿತರೆ, ನಿಮ್ಗೂ ಗೊತ್ತಿರುತ್ತೆ ಅನ್ಸುತ್ತೆ. ಮೂವಿಯ ಹೆಸರು ದ ಗುಡ್, ದ ಬ್ಯಾಡ್ ಅಂಡ್ ದ ಅಗ್ಲಿ ಅಂತ. ಈ ಮೂವಿಯಲ್ಲಿ ದ ಮ್ಯಾನ್ ವಿತ್ ನೋ ನೇಮ್ ನ ಪಾತ್ರ ಮಾಡಿರೋ ಕ್ಲಿಂಟ್ ಈಸ್ಟ್ವುಡ್ ಅವರು ಇಲ್ಲಿವರೆಗೂ 5 ಆಸ್ಕರ್ ಅವಾರ್ಡ್ ಗೆದ್ದಿದ್ದಾರೆ. ಅದಕ್ಕೆ ಗಾಲ್ಫ್ ಕಾರ್ಟ್ ಅಲ್ಲಿ 5 ಅವಾರ್ಡ್ಸ್ ಇರೋದನ್ನ ತೋರಿಸಿದ್ದಾರೆ. ಸೊ ಈಗ ರ್ಯಾಂಗೋ ಹೇಳ್ತಾನೆ, ನಾನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಸೇಮ್ ನಿಮಿಗೂ ಕೂಡ ಜನರು ದ ಮ್ಯಾನ್ ವಿತ್ ನೋ ನೇಮ್ ಅಂತ ಕರೀತಾರೆ, ಅಂದ್ರೆ ಹೆಸರು ಇಲ್ದವನು ಅಂತ. ನನಗೂ ಅಷ್ಟೇ ರ್ಯಾಂಗೋ ಅನ್ನೋ ಹೆಸರು ನಾನು ಇಟ್ಕೊಂಡಿರೋದು, ಆದ್ರೆ ನಾನು ನಿಜವಾಗ್ಲೂ ಯಾರು ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದಕ್ಕೆ ಮ್ಯಾನ್ ವಿತ್ ನೋ ನೇಮ್ ಹೇಳ್ತಾರೆ, ನೀನು ಮನುಷ್ಯ ಆಗೋದು ನಿನ್ನ ಹೆಸರಿಂದ ಜನ ನಿನ್ನನ್ನ ಕರೆದಾಗಲ್ಲ, ನೀನ್ ಮಾಡಿರೋ ಕೆಲಸದಿಂದ ನೀನ್ ಯಾರು ಅಂತ ಗೊತ್ತಾಗೋದು ಅಂತ. ನಾನ್ ಮಾಡಿರೋ ಕೆಲಸ ಎಲ್ಲ ಫ್ರಾಡ್ ಅಷ್ಟೇ. ನನ್ನನ್ನೇ ನಂಬ್ಕೊಂಡಿದ್ದ ಜನರಿಗೆ ನಾನು ಮೋಸ ಮಾಡಿದ್ದೀನಿ, ಅವರಿಗೆ ಬೇಕಾಗಿರೋದು ನಾನಲ್ಲ, ಒಬ್ಬ ಹೀರೋ ಅಂತ ರ್ಯಾಂಗೋ ಹೇಳ್ದಾಗ, ಹಾಗಿದ್ರೆ ನೀನೇ ಅವರ ಹೀರೋ ಆಗು. ನೀನು ನಿನ್ನ ಪಾತ್ರ ಏನಿದೆಯೋ ಅದನ್ನ ಮಾಡ್ಲೇಬೇಕು. ನಿನ್ ಕಥೆಯಿಂದ ನೀನೇ ಹೊರಗೆ ಹೋಗೋಕ್ಕಾಗಲ್ಲ. ಈ ಕಥೆಯಲ್ಲಿ ಆ ದೇವರು ನಿನಗೆ ಏನ್ ಪಾತ್ರ ಕೊಟ್ಟಿದನೋ ಅದನ್ನ ಮಾಡ್ಲೇಬೇಕು ಅಂತ ಹೇಳಿ ಗಾಲ್ಫ್ ಕಾರ್ಟ್ ನ ಹತ್ತಿ ಹೊರಟಾಗ ಹಾಗೆ ದ ಮ್ಯಾನ್ ವಿತ್ ನೋ ನೇಮ್ ಮಾಯ ಆಗೋಗ್ತಾರೆ. ಸೊ ಈಗ ಇವನ ಹತ್ರ ರೋಡ್ ಕಿಲ್ ಬಂದು ಹೇಳ್ತಾರೆ, ಕೊನೆಗೂ ನೀನು ಸ್ಪಿರಿಟ್ ಆಫ್ ದ ವೆಸ್ಟ್ ನ ಮೀಟ್ ಮಾಡ್ದೆ, ಇದನ್ನೇ ನಾನು ಜ್ಞಾನೋದಯ ಅಂತ ಹೇಳ್ತಿದ್ದು. ನೀನು ರೋಡ್ ಕ್ರಾಸ್ ಮಾಡ್ಕೊಂಡು ಬಂದಿದ್ಕೆ ಜ್ಞಾನೋದಯ ಆಯ್ತು ಅಂತ ಅನ್ಕೊಂಡಿದ್ಯಾ, ಆದ್ರೆ ಹಾಗಲ್ಲ. ನಿನಗೆ ಜ್ಞಾನೋದಯ ಆಗ್ಬೇಕು ಅಂದ್ರೆ ತುಂಬಾನೇ ಕಷ್ಟವನ್ನ ನೋಡಿ ಏನಾದ್ರೂ ಮುಂದೆ ಸಾಧಿಸ್ಬೇಕು ಅಂತ ಛಲ ಇದ್ದಾಗ ಮಾತ್ರ ಜ್ಞಾನೋದಯ ಆಗೋದಕ್ಕೆ ಸಾಧ್ಯ. ಹೇಗೆ ಯಾವ ಗಾಡಿಗೂ ಸಿಗಾಕೊಂಡಂಗೆ ರೋಡ್ ಕ್ರಾಸ್ ಮಾಡ್ಕೊಂಡು ಬಂದ್ಯೋ ಅದೇ ರೀತಿ ನೀನು ಈಗ ಎಲ್ಲಾ ಕಷ್ಟಗಳನ್ನ ದಾಟಿ ಡರ್ಟ್ ನ ಜನರಿಗೆ ಏನಾದ್ರೂ ಮಾಡ್ಬೇಕು. ಯಾಕಂದ್ರೆ ಮೊದ್ಲು ಈ ಜಾಗದಲ್ಲಿ ತುಂಬಾನೇ ನೀರಿತ್ತು, ಆದ್ರೆ ಈಗ ನೀರೆಲ್ಲ ಏನಾಯ್ತೋ ಗೊತ್ತಿಲ್ಲ ಅಂತ ಮರಳಲ್ಲಿ ಮುಳುಗೋಗಿರೋ ಬೋಟ್ ನ ತೋರಿಸ್ತಾರೆ. ಅಂದ್ರೆ ಇಲ್ಲಿ ಮೊದ್ಲು ಬೋಟ್ ತೇಲೋ ಅಷ್ಟು ನೀರಿತ್ತು ಅಂತ. ಇದೇ ಸಮಯಕ್ಕೆ ಇಲ್ಲಿರೋ ಸ್ಪ್ಯಾನಿಷ್ ಡ್ಯಾಗರ್ ಗಿಡಗಳೆಲ್ಲ ಮೂವ್ ಆಗೋದಕ್ಕೆ ಶುರು ಮಾಡ್ತವೆ. ಎಲ್ಲ ಒಂದೇ ಕಡೆ ಹೋಗ್ತಿರೋದನ್ನ ನೋಡಿ ರ್ಯಾಂಗೋ ಇವುಗಳು ನೀರಿರೋ ಕಡೆನೆ ಹೋಗ್ತಿದ್ದಾವೆ, ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ನೀರಿರೋ ಜಾಗ ಸಿಗ್ಬೋದು ಅಂತ ಹೇಳ್ತಾನೆ. ಆ ನೀರಿರೋ ಜಾಗಕ್ಕೆ ಬರೋಕ್ಕೂ ಮುಂಚೆನೆ ಪಾಪ ಈ ಗಿಡಗಳು ಶಕ್ತಿ ಇಲ್ದಲೆ ಕೆಳಗೆ ಬೀಳ್ತಾ ಇದ್ದಾವೆ. ಮೊದ್ಲು ಕೂಡ ಅಷ್ಟೇ ಬೀನ್ಸ್ ಹೇಳ್ದಂಗೆ ಇವು ಯಾಕೆ ಮೂವ್ ಆಗ್ತಿರಲ್ಲ ಅಂದ್ರೆ ನೀರಿಲ್ದಲೆ ಮುಂದೆ ಹೋಗೋದಕ್ಕೂ ಕೂಡ ಶಕ್ತಿ ಇರಲ್ಲ. ಎಲ್ಲಾ ಗಿಡಗಳು ಒಂದು ದೊಡ್ಡ ಪೈಪ್ ಲೈನ್ ಹತ್ರ ಬರ್ತವೆ. ಇಲ್ಲೇ ಹತ್ರದಲ್ಲಿ ಲಾಸ್ ವೇಗಸ್ ಸಿಟಿ ಇದೆ. ಸಿಟಿಯಲ್ಲಂತೂ ನೀರು ಬೇಕಾದಷ್ಟು ಇದೆ. ಇಲ್ಲಿಂದ ಮುಂದೆ ಡರ್ಟ್ ಗೆ ಬರ್ಬೇಕಾಗಿರೋ ನೀರನ್ನ ಎಮರ್ಜೆನ್ಸಿ ವಾಲ್ವ್ ನ ಯೂಸ್ ಮಾಡ್ಕೊಂಡು ಮೇಯರ್ ನೀರನ್ನ ತಡಿತಾ ಇದ್ದಾನೆ. ಡರ್ಟ್ ಗೆ ನೀರು ಬರೋದು ಬೇಡ, ಕೃಷಿ ಭೂಮಿಯಲ್ಲಿ ಏನು ಬೆಳೆಯೋಕಾಗದೆ ಅದನ್ನ
ಮಾರ್ಲಿ ಅಂತ. ಆ ಮಾರಾಟ ಮಾಡಿರೋ ಭೂಮಿಯನ್ನ ಲಾಸ್ ವೆಗಸ್ನ ರೀತಿ ಇನ್ನೊಂದು ಸಿಟಿ ಕಟ್ಟೋಕೆ ಬಳಸ್ತಾ ಇದ್ದಾನೆ ಮೇಯರ್. ನಂತರ ಅದರಲ್ಲೂ ಕೂಡ ದುಡ್ಡು ಮಾಡ್ಬೋದು ಅಂತ ಇಲ್ಲಿಂದ ಬರೋ ನೀರನ್ನ ಡೆಸರ್ಟ್ ಅಲ್ಲೇ ಡಂಪ್ ಮಾಡ್ತಾನೆ. ಅದಕ್ಕೇನೆಲ್ಲ ಇಷ್ಟು ಬಿಸಿಲಲ್ಲೂ ಸ್ವಲ್ಪ ಒದ್ದೆ ಇರುತ್ತೆ. ಮತ್ತೆ ಅವತ್ತು ಕಳ್ಳರು ಸುರಂಗ ಆಗ್ದಿರ್ತಾರಲ್ಲ, ಅದರ ಒಳಗೂ ಕೂಡ ಕೆಸರೆಲ್ಲ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಪೈಪಲ್ಲಿ ರ್ಯಾಂಗೋ ಮಲಗಿದ್ದಾಗ ನೀರು ಬಂದಿರುತ್ತಲ್ಲ, ಆ ನೀರು ಡರ್ಟ್ಗೆ ಹೋಗ್ಬೇಕಿತ್ತು. ಆದ್ರೆ ಅದನ್ನ ಡೆಸರ್ಟ್ ಅಲ್ಲೇ ಡಂಪ್ ಮಾಡಿ ನೀರು ಡರ್ಟ್ಗೆ ಹೋಗ್ದಲೇ ಇರೋ ಹಾಗೆ ನೋಡ್ಕೊಂತಾ ಇದ್ದಾನೆ ಮೇಯರ್. ಸೊ ನೆಕ್ಸ್ಟ್ ಏನ್ ಮಾಡ್ತೀಯ ಅಂತ ರೋಡ್ ಕಿಲ್ ಕೇಳಿದಾಗ ನಂತವ ಸರಿಯಾದ ಪ್ಲಾನ್ ಇದೆ, ನನ್ ಕಥೆಯನ್ನ ನಾನು ಮುಂದುವರ್ಸೋಕೆ ಹೋಗ್ತೀನಿ, ಏನ್ ಪ್ಲಾನ್ ಅಂತ ರೋಡ್ ಕಿಲ್ಗೆ ಹೇಳಿ ನಂತರ ಸೀದಾ ಬ್ಯಾಲ್ತೇಜರ್ನ ಅಡ್ಡಕ್ಕೆ ಬರ್ತಾನೆ. ನನಗೆ ಹೆಲ್ಪ್ ಮಾಡಿದ್ರೆ ಬ್ಯಾಲ್ತೇಜರ್ನ ಬಿಡಿಸ್ಕೊಂಡ್ ಬರ್ತೀನಿ ಅಂತ. ನಂತರ ಡರ್ಟ್ ನ ಕಡೆ ಹೊರಟು ತಾನೇ ಬಿಸಾಕಿದ್ದ ಪೊಲೀಸ್ ಬ್ಯಾಡ್ಜ್ ನ ವಾಪಸ್ ತೆಗೆದು ಹಾಕೊಂತಾನೆ. ಈ ಕಡೆ ಬೀನ್ಸ್ ನ ಕರ್ಕೊಂಡ್ ಬಂದು ಮೇಯರ್ ಮತ್ತೆ ರಾಟಲ್ ಸ್ನೇಕ್ ಜೇಕ್ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ನಿಮ್ ಅಪ್ಪನ್ ಜಾಗ ನಮ್ ಹೆಸರಿಗೆ ಮಾಡ್ಲೇಬೇಕು ಅಂತ. ಆದ್ರೆ ಇದೇ ಸಮಯಕ್ಕೆ ಬರ್ತಾನೆ ರ್ಯಾಂಗೋ. ಬರ್ತಿದ್ದಂಗೆ ರಾಟಲ್ ಸ್ನೇಕ್ ಜೇಕ್ ಇವನಿಗೆ ಫೈಟ್ ಗೆ ಚಾಲೆಂಜ್ ಮಾಡ್ತಾನೆ. ರ್ಯಾಂಗೋನ ಗನ್ನಲ್ಲಿರೋದು ಒಂದು ಬುಲೆಟ್ ಮಾತ್ರ, ಆದ್ರೆ ಜೇಕ್ ಹತ್ರ ಮಷೀನ್ ಗನ್ನೇ ಇದೆ. ಜೇಕ್ ಕರೆಕ್ಟ್ ಆಗಿ ಆ ಕಳ್ಳರು ಗುಂಡಿ ತೆಗೆದು ಸುರಂಗ ಮಾಡಿರ್ತಾರಲ್ಲ ಅಲ್ಲಿಗೆ ಬರ್ತಿದ್ದಂಗೆ ರೋಡ್ ಕಿಲ್ ಸ್ಪ್ಯಾನಿಷ್ ಡ್ಯಾಗರ್ ಗಿಡಗಳ ಸಹಾಯದಿಂದ ಎಮರ್ಜೆನ್ಸಿ ವಾಲ್ವ್ ನ ಓಪನ್ ಮಾಡ್ತಾರೆ. ಬ್ಯಾಲ್ತಜರ್ ಕಡೆಯವರು ಸುರಂಗದ ಒಳಗಿರೋ ಪೈಪ್ ಲೈನ್ ನ ಕನೆಕ್ಷನ್ ತೆಗಿತಾರೆ. ಇದರಿಂದ ಲಾಸ್ ವೆಗಸ್ ಸಿಟಿಯಿಂದ ಬಂದ ನೀರು ಸುರಂಗದ ಒಳಗೆ ತುಂಬಿಕೊಳ್ಳೋಕೆ ಶುರು ಆಗುತ್ತೆ. ಈ ಸುರಂಗ ಪೂರ್ತಿ ತುಂಬಿಕೊಂಡು ಬ್ಯಾಂಕ್ ನ ಮುಂದೆ ಇರೋ ಜೇಕ್ ನ ಕೆಳಗಿಂದ ಜೋರಾಗಿ ಹೊರಗೆ ಚಿಮ್ಮುತ್ತೆ. ಇದರಿಂದ ಜೇಕ್ ಆರೋಗಿ ದೂರದಲ್ಲಿ ಬೀಳ್ತಾನೆ. ಈಗ ನೀರು ಅಂಡರ್ ಗ್ರೌಂಡ್ ಇಂದ ಜೋರಾಗಿ ಎಲ್ಲರ ಮನೆಯೆಲ್ಲ ಹೊಡ್ಕೊಂಡು ಹೊರಗೆ ಬರ್ತಾ ಇದೆ. ಯಾರಿಗೂ ಮನೆ ಹೋಗ್ತಿದೆ ಅಂತ ಬೇಜಾರಿಲ್ಲ, ನೀರ್ ಬರ್ತಿದ್ಯಲ್ಲ ಅಂತ ಖುಷಿ. ಜೇಕ್ ಮತ್ತೆ ಬಂದಾಗ ಮೇಲೆ ಆಕಾಶದಲ್ಲಿ ಗಿಡುಗ ಬರುತ್ತೆ, ಆದ್ರೆ ಇದು ನಿಜವಾದ ಗಿಡುಗ ಅಲ್ಲ. ಬ್ಯಾಲ್ತಜರ್ ಕಡೆಯವರು ತಮ್ಮ ಬಾವಲಿಗಳನ್ನ ಕರ್ಕೊಂಡ್ ಬಂದು ಗಿಡುಗ ತರ ಫಾರ್ಮೇಶನ್ ಮಾಡ್ಕೊಂಡು ಬಂದಿದ್ದಾರೆ. ಜೇಕ್ ಎದುರ್ಕೊಂಡು ಹೋಗಿ ಬಚ್ಚಿಡ್ಕೊಂಡಾಗ ನೋಡ್ತಾನೆ ಮಿಸ್ ಆಗಿ ಒಂದು ಬಾವಲಿ ಫಾರ್ಮೇಶನ್ ಇಂದ ಹೊರಗೆ ಬಂದ್ಬಿಡುತ್ತೆ. ಇದು ಗಿಡುಗ ಅಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಜೇಕ್ ಬಂದು ಒಂದೇ ಸಮಯ ಇವರ ಮೇಲೆ ಫೈರ್ ಮಾಡೋಕೆ ಶುರು ಮಾಡಿದಾಗ ಬುಲೆಟ್ಸ್ ಎಲ್ಲ ಖಾಲಿ ಆಗುತ್ತೆ. ರ್ಯಾಂಗೋ ಜೇಕ್ಗೆ ಹೇಳ್ತಾನೆ, ಈಗ ನಿನ್ನನ್ನ ಸಾಯಿಸೋಕೆ ಒಂದೇ ಬುಲೆಟ್ ಸಾಕು ಅಂತ, ನಿನಗೆ ಶೂಟ್ ಮಾಡೋಕೆ ನರ ಇದೆ ಅಂತ ಜೇಕ್ ಹೇಳಿದಾಗ ರ್ಯಾಂಗೋ ಕಳೆದ ಬಾರಿ ತರ ಕೈಕಾಲೆಲ್ಲ ಶೇಕ್ ಮಾಡ್ತಿಲ್ಲ. ಜೇಕ್ ನ ಕಣ್ಣಲ್ಲಿ ಕಣ್ಣಿಟ್ಟು ಅವನಿಗೆ ಶೂಟ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಮೇಯರ್ ನ ಕಡೆಯವರು ಬೀನ್ಸ್ ನ ಹಿಡ್ಕೊಂಡು ಇವನಿಗೆ ಹೆದರಿಸ್ತಾ ಇದ್ದಾರೆ, ನೀನು ಗನ್ನ ಬಿಡ್ಲಿಲ್ಲ ಅಂದ್ರೆ ಬೀನ್ಸ್ ನ ಸಾಯಿಸ್ತೀವಿ ಅಂತ. ರ್ಯಾಂಗೋನು ಏನು ಮಾಡಕ್ಕಾಗಲ್ಲ. ಮೇಯರ್ ಗನ್ ಕಿತ್ಕೊಂಡು ಬೀನ್ಸ್ ಮತ್ತೆ ರ್ಯಾಂಗೋ ಇಬ್ರನ್ನ ಕೂಡ ಲಾಕರ್ ನ ರೀತಿ ಇರೋ ವಾಟರ್ ಟ್ಯಾಂಕ್ ಒಳಗೆ ಹಾಕಿ ಲಾಕ್ ಮಾಡ್ತಾರೆ. ನಂತರ ಜೇಕ್ ನ ಉಪಯೋಗಿಸ್ಕೊಂಡ ಮೇಯರ್ ಜೇಕ್ಗೆನೆ ಶೂಟ್ ಮಾಡೋಕೆ ಹೋಗ್ತಾನೆ. ನಮ್ಮ ಜಾಗದಲ್ಲಿ ಈಗ ನಿನ್ನ ಅವಶ್ಯಕತೆ ಇಲ್ಲ, ನಾವೆಲ್ಲ ಬಿಸ್ನೆಸ್ ಮೆನ್ ಆಗಿದ್ದೀವಿ ಅಂತ ಶೂಟ್ ಮಾಡ್ತಾನೆ. ಆದ್ರೆ ಈ ಗನ್ ನಲ್ಲಿ ಬುಲೆಟೇ ಇಲ್ಲ. ಇದ್ದ ಒಂದೇ ಒಂದು ಬುಲೆಟ್ ಅನ್ನ ತೆಕ್ಕೊಂಡು ರ್ಯಾಂಗೋ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ರ್ಯಾಂಗೋ ಬೀನ್ಸ್ ನ ಬಾಯಿಗೆ ಕಟ್ಟಿರೋ ಬಟ್ಟೆನ ತೆಗೆಯೋಕೆ ಬುಲೆಟ್ ನ ಬಾಯಿಯ ಒಳಗೆ ಇಡ್ಕೊಂತಾನೆ. ಬೀನ್ಸ್ ನನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಇವನ್ಗೆ ಕಿಸ್ ಮಾಡಿದಾಗ ಇವಳ ಬಾಯಿಯ ಒಳಗೆ ಬುಲೆಟ್ ಹೋಗಿ ಅದನ್ನ ನುಂಗ್ಕೊಂತಾಳೆ. ಇದರಿಂದ ಬುಲೆಟ್ ಗಂಟ್ಲಲ್ಲೇ ಸಿಗಾಕೊಂಡು ಚೋಕ್ ಮಾಡ್ಬೇಕಾದ್ರೆ ರ್ಯಾಂಗೋ ಅಬ್ಡಾಮಿನಲ್ ಥ್ರಸ್ಟ್ ಮಾಡೋಕೆ ಶುರು ಮಾಡಿದಾಗ ಜೋರಾಗಿ ಬುಲೆಟ್ ಅನ್ನ ಹೊರಗೆ ಹೋಗಿತಾಳೆ. ಅದು ಈ ವಾಟರ್ ಟ್ಯಾಂಕ್ ನ ಗ್ಲಾಸ್ಗೆ ಹೊಡೆದು ಗ್ಲಾಸ್ ಹೊಡೆದೋಗುತ್ತೆ. ಎಲ್ಲರೂ ನೀರಲ್ಲಿ ಕೊಚ್ಕೊಂಡು ಹೊರಗೆ ಬರ್ತಾರೆ. ಜೇಕ್ ಮೇಯರ್ ಮೇಲಿರೋ ಕೋಪಕ್ಕೆ ಅವನನ್ನ ಇಲ್ಲಿಂದ ಎಳ್ಕೊಂಡು ಹೋಗ್ತಾನೆ. ರ್ಯಾಂಗೋ ತಾನು ಪ್ರಾಮಿಸ್ ಮಾಡಿದ ರೀತಿ ನೀರನ್ನ ವಾಪಸ್ ತಂದ್ಕೊಟ್ಟಿದ್ದಕ್ಕೆ ಇವನನ್ನ ಇಲ್ಲಿರೋ ಜನರು ಹೀರೋ ಅಂತ ಕನ್ಸಿಡರ್ ಮಾಡ್ತಾರೆ. ದ ಮ್ಯಾನ್ ವಿತ್ ನೋ ನೇಮ್ ಹೇಳಿದ್ದು ನಿಜ ಆಗುತ್ತೆ. ಇವನ ಹೆಸರಿಂದ ಅಲ್ಲ, ಇವನು ಮಾಡಿದ ಕೆಲಸದಿಂದ ಎಲ್ಲರೂ ಇವನನ್ನ ಗುರ್ತಿಸೋ ಹಾಗೆ ಮಾಡಿದ್ದಾನೆ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸೀನಲ್ಲಿ ಇವರೆಲ್ಲ ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲ್ ನ ರೀತಿ ಸೃಷ್ಟಿ ಮಾಡ್ಕೊಂಡು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ರ್ಯಾಂಗೋ ತನ್ನ ನೆಕ್ಸ್ಟ್ ಮಿಷನ್ ಗೆ ಹೊರಡ್ತಾ ಇದ್ದಾನೆ. ಮೇಯರ್ ನ ಜೊತೆ ಇದ್ದ ಬಿಲ್ ಎಲ್ಲೋ ಬೇರೆ ಕಡೆ ಜನರಿಗೆ ತೊಂದರೆ ಕೊಡ್ತಾ ಇರೋದ್ರಿಂದ ಅವನನ್ನ ತಡೆಯೋಕೆ ಅಂತ ಇವನೊಬ್ನೇ ಹೊರಡ್ತಾನೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯಲ್ಲಿ ಸ್ನೇಹಿತರೆ ಎರಡು ವಿಷಯವನ್ನ ಮುಖ್ಯವಾಗಿ ತೋರಿಸಿದ್ದಾರೆ. ಮೊದಲನೇದು ನೀರನ್ನ ಕಂಟ್ರೋಲ್ ಮಾಡಿ ಜನರನ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ. ನೀರಿನ ಕೊರತೆಯಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಅದೇ ಸಮಸ್ಯೆಯನ್ನ ಬಂಡವಾಳ ಮಾಡಿಕೊಂಡು ಶ್ರೀಮಂತರು ಮತ್ತೆ ಪೊಲಿಟಿಷಿಯನ್ಸ್ ಏನ್ ಮಾಡ್ತಾರೆ ಅನ್ನೋದನ್ನ ಕೂಡ ತೋರಿಸಿದ್ದಾರೆ. ಎರಡನೇದು ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ರ್ಯಾಂಗೋ ತನ್ನ ಆತ್ಮವಿಶ್ವಾಸವನ್ನ ಕಳ್ಕೊಂಡಿದ್ದಾಗ ಹೇಗೆ ಸ್ಪಿರಿಟ್ ಆಫ್ ದ ವೆಸ್ಟ್ ನ ಮೀಟ್ ಮಾಡಿ ಜ್ಞಾನೋದಯ ಆಯ್ತೋ ಅದೇ ರೀತಿ ನಾವು ಕೂಡ ನಮ್ಮ ಲೈಫ್ ಅಲ್ಲಿ ತೊಂದರೆ ಬಂದಾಗ ಅದರಿಂದ ದೂರ ಹೋಗ್ದಲೆ ಅದನ್ನ ಎದುರಿಸಿ ನಿಲ್ಬೇಕು. ಮತ್ತೆ ನಮ್ಮ ಲೈಫ್ ಅಲ್ಲಿ ದೇವರು ನಮಗೆ ಏನು ಪಾತ್ರ ಕೊಟ್ಟಿದನೋ ಅದನ್ನ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಮೂವಿ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.